ರೆಕಾರ್ಡ್ ಟು ದಿಸ್ ಕಂಪ್ಯೂಟರ್. ಆತಲ್ರಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. UKSL ಟ್ರಸ್ಟ್ ವತಿಯಿಂದ ನಡೆಸಿರ್ತಕ್ಕಂಥ ವೆಬಿನಾರ್ ಸೀರೀಸಲ್ಲಿ ಇದು ಎರಡನೇದ್ದು. ಇವತ್ತೊಂದು ವಿಶೇಷವಾದ ವಿಷಯದ ಮೇಲೆ ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು. ಅವರಿಗೆ ನಮ್ಮ UKSL ಬಳಗದ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ವೆಲ್ಕಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಮೇಲೆ ಅವ್ರನ್ನ ನಮ್ಮ ಬಳಗಕ್ಕೆ ನನ್ನ ಹೊಸ ಟ್ರಸ್ಟಿ ಆಗಿರ್ತಕ್ಕಂಥ ಗಿರೀಶ್ ಮೆಟಮುಟ್ ಮಠ್ ಅವರು ಪರಿಚಯ ಮಾಡಿಕೊಡ್ಬೇಕಂತ ಕೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಪ್ರಕಾಶ್. ಇಂದಿನ ಸಮಾರಂಭದ ಉಪನ್ಯಾಸಕರಾದಂಥ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಇವರನ್ನ ಪರಿಚಯ ಮಾಡಿಕೊಳ್ಳಲು ನನಗೆ ಅತೀವ ಹರ್ಷ ಅನಿಸುತ್ತೆ, ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಕೇವಲ ಒಂದು ವಿಷಯದಲ್ಲಿ ಒಬ್ಬ ಎಕ್ಸ್ಪರ್ಟ್ಗಳನ್ನ ಅಥವಾ ತಜ್ಞರನ್ನು ನೋಡ್ತೇವೆ ಬಹುವಾಗಿ. ಆದರೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಫೋರ್ಜಿಂಗ್ ಮತ್ತು ಕಾಸ್ಟಿಂಗ್ ಈ ಒಂದು ತಂತ್ರಜ್ಞಾನದಲ್ಲಿ ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್, ತಾಂತ್ರಿಕ ಪರಿಣಿತಿ ಪಡೆದಿದ್ದಾರೆ. ಆಮೇಲೆ ಅವರು ಕಮರ್ಷಿಯಲ್ ಎಕ್ಸ್ಪರ್ಟ್ ಇದ್ದಾರೆ, ಅಲ್ಲದೆ ಅದರದ್ದು ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್. ಈ ಥರ ಟೆಕ್ನೋ, ಕಮರ್ಷಿಯಲ್ ಮತ್ತು ಮ್ಯಾನೇಜ್ಮೆಂಟ್ ಈ ಮೂರರದ್ದು ಎಕ್ಸ್ಪರ್ಟ್, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್, ವಿಷಯ ತಜ್ಞರು. ಅಂದರೆ ಅದು ಬಹಳ ಅಚ್ಚರಿ ಅನಿಸುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟು ವಿಶೇಷವಾಗಿ ಮೂರೂ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡಬೇಕಾದ್ರೆ ಎಷ್ಟು ಶ್ರಮ ಪಡಬಹುದು, ಅಥವಾ ಎಷ್ಟೊಂದು ಅಧ್ಯಯನ ಮತ್ತು ಎಷ್ಟೊಂದು ಸತತ ಪ್ರಯತ್ನ ಮಾಡ್ತಾರೆ ಅಂದರೆ ಅದು ಬಹಳ ಮೆಚ್ಚತಕ್ಕದ್ದು. ಇದರ ಜೊತೆಗೆ ಅವರು ವಚನ ಸಾಹಿತ್ಯ ಮತ್ತು ಈ 12ನೇ ಶತಮಾನದ ಬಸವಾದಿ ಶರಣರ ಏನಿದು ಚಳುವಳಿ ನಡೀತು, ಸಾಮಾಜಿಕ ಚಳುವಳಿ, ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ವಚನ ಸಾಹಿತ್ಯ ಮಂದಾರ ಫೌಂಡ್ ಅಂತ ಒಂದು ಫೌಂಡೇಶನ್ನ ಸಹ ಸ್ಥಾಪನೆ ಮಾಡಿದ್ದಾರೆ ತುಮಕೂರಿನಲ್ಲಿ. ಅಲ್ಲಿ ಸುಮಾರು 176 ಸತತವಾಗಿ ವೆಬ್ ಸರಣಿಗಳ ಮೂಲಕ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಸುಮಾರು ಎಲ್ಲ ಈ ಲಿಂಗಾಯತ ಮಠಗಳಲ್ಲಿ ಅವರ ಉಪನ್ಯಾಸ ಇದೆ. ಅದೇ ಅಲ್ಲದೆ ಎಲ್ಲೆಲ್ಲಿ ಈ ಬಸವಾದಿ ಶರಣರ ಚಳುವಳಿ ಮತ್ತು ಅವರ ತತ್ವ, ಆ ಥರ ಅವರ ಒಂದು ಹೋರಾಟ, ಇದ್ರ ಬಗ್ಗೆ ಎಲ್ಲೇ ಒಂದು ಕಾರ್ಯಕ್ರಮ ನಡೆದರೂ ವಿಜಯಕುಮಾರ್ ಕಮ್ಮಾರ್ ಅವರು ವಿಶೇಷ ಉಪನ್ಯಾಸಕರಾಗಿ ಸುಮಾರು 1000ಗಟ್ಟಲೆ ಅವರು ಉಪನ್ಯಾಸವನ್ನು ನೀಡಿರಬೇಕು. ವಿಷಯಗಳನ್ನ ಮಂಡನೆ ಮಾಡಿರ್ಬೋದು, ಚಳುವಳಿ ಬಗ್ಗೆ ಮಾತಾಡಿದ್ದಾರೆ, ವಚನಗಳ ವಿಶ್ಲೇಷಣೆ ಮಾಡಿದ್ದಾರೆ. ಆಮೇಲೆ ವಚನಗಳ ಬಗ್ಗೆ ಆಳವಾಗಿ, ಅದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾತಾಡ್ತೇನೆ. ಯಾವ ರೀತಿಯಲ್ಲಿ ಅವರು ವಚನಗಳನ್ನ ಎಷ್ಟು ಡೀಪ್ ಆಗಿ ಹೋಗಿ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಮುಂದೆ ನೋಡೋಣ. ಇವರು ಊರು ಚಿತ್ತೂರು ತಾಲೂಕಿನ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನ ಹಿರೇನಂದಿಹಳ್ಳಿ ಗ್ರಾಮ. ಇವರ ತಂದೆಯವರಾದಂಥ ಈಶ್ವರ್ ಕಮ್ಮಾರ್ ಅವರು ಸಾಹಿತಿಗಳು, ಶಿಶು ಸಾಹಿತಿಗಳು. ಅವರಿಂದ ಇವರಿಗೆ ಈ ಸಾಹಿತ್ಯದ ಪ್ರೇರೇಪಣೆ ದೊರೆಯಿತು. ಅದೇ ರೀತಿ ವಚನ ಸಾಹಿತ್ಯದ ಅಧ್ಯಯನವೂ ಅವರು ಆರಂಭವಾಯಿತು. ಇವರ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಎಲ್ಲ ಧಾರವಾಡದಲ್ಲಿ ನಡೀತು, ಕರ್ನಾಟಕ ಹೈಸ್ಕೂಲ್ ಧಾರವಾಡ. ಮತ್ತು PUC ಇವರು KCD ಕರ್ನಾಟಕ ಕಾಲೇಜ್ ಧಾರವಾಡ. ನಂತರ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಬೆಳಗಾವಿಯ KLEಯಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಅದರ ಅಡಿಯಲ್ಲಿ 1988ರಲ್ಲಿ ತೇರ್ಗಡೆ ಆಗ್ತಾರೆ. ತೇರ್ಗಡೆ ಆದ ಮೇಲೆ ಇವರು ಪುಣೆಯಲ್ಲಿ ಭಾರತ್ ಫೋರ್ಜಿಂಗ್ ಕಂಪನಿಯನ್ನು ಸೇರ್ತಾರೆ. ಭಾರತ್ ಫೋರ್ಜಿಂಗ್ ಕಂಪನಿಯನ್ನು ಸೇರಿ ಅಲ್ಲಿ ಅವರು ತಮ್ಮ ಪ್ರೊಫೆಷನಲ್ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಅವರ ವೃತ್ತಿ ಜೀವನ ಬಹಳ ವಿಶೇಷವಾಗಿ ಒಂದು ಸುದೀರ್ಘವಾದ ಸುಮಾರು ಹತ್ತಿರ 3.5ರಿಂದ 4 ದಶಕಗಳು, 35ರಿಂದ 40 ವರ್ಷಗಳ ಹತ್ತಿರ ಅವರ ಒಂದು ವೃತ್ತಿ ಬದುಕಿನ ಅನುಭವ, ಒಂದು ಪೂರ್ತಿಯಾದಂಥ ಒಂದು ಅವರ ಸಾಧನೆ ಇದೆ. ಅವರಿಗೆ ಸದ್ಯ ಮ್ಯಾಕ್ಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ತಮಿಳುನಾಡಿನ ಹೊಸೂರಿನಲ್ಲಿರುವಂಥದ್ದಕ್ಕೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಸುಮಾರು SI ಡಿಜಿಟ್ರಾನಿಕ್ಸ್ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ. ಶಾಡ್ಲೋ ಇಂಟರ್ನ್ಯಾಷನಲ್ ಆಟೋ ಲಿಮಿಟೆಡ್ ಜಮ್ಶೆಡ್ಪುರದಲ್ಲಿ ಕೆಲಸ ಮಾಡಿದ್ದಾರೆ. ಗಜರಾಜ್ ಗೇರ್ಸ್ ದೇವಾಸ್ ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡಿದ್ದಾರೆ. ಅಪೆಕ್ಸ್ ಆಟೋ ಲಿಮಿಟೆಡ್ ಜಮ್ಶೆಡ್ಪುರದಲ್ಲಿ ಕೆಲಸ ಮಾಡಿದ್ದಾರೆ. ಸೈಡರ್ ಫೋರ್ಜ್ ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾರೆ. ಹೀಗೆ ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಹತ್ತಿದ್ರು, ಆಮೇಲೆ ಅಸಿಸ್ಟೆಂಟ್ ಏರಿಯಾ ಜನರಲ್ ಮ್ಯಾನೇಜರ್, ಆಮೇಲೆ ಡೈರೆಕ್ಟರ್ಸು,
ಸೊ ಈ ರೀತಿಯಾದ ವಿವಿಧವಾದಂಥ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಎಲ್ಲ ಥರದ ಟೆಕ್ನಿಕಲ್, ಮಾರ್ಕೆಟಿಂಗ್, ಕಮರ್ಷಿಯಲ್ ಮತ್ತು ಮ್ಯಾನೇಜ್ಮೆಂಟ್, ಈ ಎಲ್ಲ ಥರದ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ತದನಂತರ ಇವರು ಆಸ್ಟ್ರೇಲಿಯನ್ ಯೂನಿವರ್ಸಿಟಿಯಲ್ಲಿ ಮೆಟಲರ್ಜಿಕಲ್ ಅನಾಲಿಸಿಸ್ ಆಫ್ ಫೋರ್ಜಿಂಗ್ ಪಾರ್ಟ್ಸ್ ಇನ್ ಸೆಮಿ ಸಾಲಿಡ್ ಸ್ಟೇಟ್, ಇದು ಬಹಳ ಒಂದು ಅತ್ಯಂತ ಆಳವಾದ ಮಟೀರಿಯಲ್ ಸೈನ್ಸ್ ಸಬ್ಜೆಕ್ಟು, ಬಹಳ ಒಂದು ಕ್ಲಿಷ್ಟಕರವಾದ ವಿಷಯ ಅಂತ ಹೇಳ್ಬೋದು. ಇಂಥ ಒಂದು ವಿಷಯದಲ್ಲಿ ಅವರು ಸಂಶೋಧನಾತ್ಮಕ ಲೇಖನವನ್ನು ಬರೆದು PhD ಪಡೆದುಕೊಂಡ್ರು. ಅದೇ ಅಲ್ಲದೆ ಅವರು ಇನ್ನೊಂದು PhD ಪಡ್ಕೋತಾರೆ ವಚನ ಸಾಹಿತ್ಯದಲ್ಲಿ ಸಮಕಾಲೀನ ಆಧುನಿಕ ಚಿಂತನೆಗಳಂತ ಒಂದು ಅಧ್ಯಯನ ಮಾಡಿ ಅದನ್ನಲ್ಲಿ PhD ಪಡ್ಕೋತಾರೆ. ಈ ರೀತಿ ಒಂದು ತೀವ್ರವಾದಂಥ ಒಂದು ಅತಿ ಅತಿ ಆಳವಾದ ಒಂದು ವೈಜ್ಞಾನಿಕ ಸಂಶೋಧನೆ ಒಂದು ಒಂದು ಸಂಶೋಧನೆ ಮಾಡಿ PhD ಪಡ್ಕೊಂಡ್ರೆ, ಇನ್ನೊಂದು ಆಳವಾದಂಥ ವಚನ ಸಾಹಿತ್ಯ ಅಥವಾ ಆಧ್ಯಾತ್ಮಿಕ ಅಥವಾ ಭಕ್ತಿ ಸಾಹಿತ್ಯದಲ್ಲಿ ಇವರು PhD ತಗೋತಾರೆ. ಅಂದ್ರೆ ಈ ಎರಡು, ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ, ಇವೆರಡುಗಳನ್ನ ಹೇಗೆ ನಿಭಾಯಿಸಿದ್ದಾರೆ ಅನ್ನೋದು ಬಹಳ ವಿಶೇಷ ಮತ್ತು ಬಹಳ ನಮಗೆಲ್ಲ ಒಂಥರ ಅಚ್ಚರಿ ಆಗ್ತದೆ. ಹೆಂಗಪ್ಪ ಇದು, ಇವರು ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ, ಇಷ್ಟೊಂದು ಸಮಯ ಎಲ್ಲಿ ಸಿಗ್ತದೆ, ಇವ್ರು ಇಷ್ಟು ಓದ್ತಾರೆ ಎರಡೂ ವಿಷಯಗಳಲ್ಲಿ ಅಂತ ಆಕ್ಚುಲಿ. ಆಮೇಲೆ ಇವರು ಬರೆದಂತ ಇವರು ಪುಸ್ತಕಗಳು ಸಾಕಷ್ಟು ಪುಸ್ತಕಗಳಿದ್ದಾವೆ. ವಚನ ಸಾಹಿತ್ಯದಲ್ಲಿ ಆರ್ಥಿಕ ಚಿಂತನೆಗಳು, ಆಮೇಲೆ ಹಣಕಾಸು ನೀತಿ ಮತ್ತು ವಚನ ಸಾಹಿತ್ಯ, ಮಾಂಟೇಜ್ ಟೆಕ್ನಿಕ್ ಮತ್ತು ವಚನ ಸಾಹಿತ್ಯ, ಅದರ ಬಗ್ಗೆ ಅವರು ಸ್ವಲ್ಪ ಮಾತಾಡ್ತಾರೆ. ಅದ್ರ ಬಗ್ಗೆ ಏನಂತ ಲ್ಯಾಕೋನಿಕ್ ವಚನ ಸಾಹಿತ್ಯ, ವಚನ ಸಾಹಿತ್ಯದಲ್ಲಿ ಲೋಹ ವಿಜ್ಞಾನ, ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಇಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ವಚನ ಸಾಹಿತ್ಯದಲ್ಲಿ ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರಿಂಗ್, ವ್ಯವಹಾರ ಪ್ರಕ್ರಿಯೆ ಪುನರ್ನಿರ್ಮಾಣ, ಸೊ ಇಕಿಗಾಯಿ ಮತ್ತು ವಚನ ಸಾಹಿತ್ಯ, ಗ್ರಾಫಿಕ್ ಪೊಯೆಟ್ರಿ ಮತ್ತು ವಚನ ಸಾಹಿತ್ಯ, ಬಸವಣ್ಣನವರು ಗುರು ಅಂತ ಒಂದು ಪುಸ್ತಕ, ಕೃಷಿ ವಿಜ್ಞಾನದ ಆರ್ಥಿಕ ಚಿಂತನೆಗಳು ಮತ್ತು ವಚನ ಸಾಹಿತ್ಯ, ಮ್ಯಾಗ್ನಾ ಕಾರ್ಟಾ ಸಂವಿಧಾನ ಮತ್ತು ಬಸವಣ್ಣನವರು. ಮ್ಯಾಗ್ನಾ ಕಾರ್ಟಾ ಅನ್ನುವಂಥ ಒಂದು ಸಂವಿಧಾನಕ್ಕೆ ಅನೇಕ ಸಂವಿಧಾನಗಳ ಸ್ಫೂರ್ತಿಯಾದಂಥ ಒಂದು ಒಡಂಬಡಿಕೆ, ಅದರ ಬಗ್ಗೆ ಮತ್ತೆ ಸಂವಿಧಾನ ಮತ್ತು ಬಸವಣ್ಣವರು, ಈ ಹಲವಾರು ಬೆರಗುಗೊಳಿಸುವಂಥ ಈ ವಿಷಯಗಳ ಬಗ್ಗೆ. ಯಾಕಂದ್ರೆ ವಚನ ಸಾಹಿತ್ಯವನ್ನು ಇಂಥವೆಲ್ಲ ಒಂದು ತಂತ್ರಜ್ಞಾನಕ್ಕೆ ಅಥವಾ ಇಂಥ ಒಂದು ಎಲ್ಲ ವಿಷಯಗಳಿಗೆ ಸಮೀಕರಿಸಿ ಅಧ್ಯಯನ ಮಾಡಿ, ಆಳವಾಗಿ ಅಧ್ಯಯನ ಮಾಡಿ ಅವುಗಳ ಬಗ್ಗೆ ನಮಗೆ ವಿವರವಾಗಿ ತಿಳಿಸೋದಿದೆಯಲ್ಲ, ಅದಕ್ಕೆ ಬಹಳ ಒಂದು ಆಳವಾದ ಸಾಹಿತ್ಯ ಬೇಕು. ಸಾಕಷ್ಟು ವಚನ ಸಾಹಿತ್ಯ ಅಲ್ಲದೆ ಇತರೆ ಸಾಹಿತ್ಯಗಳನ್ನು, ಸಾಕಷ್ಟು ಸಮಕಾಲೀನ ಸಾಹಿತ್ಯಗಳನ್ನು ಓದಬೇಕಾಗುತ್ತದೆ. ಅದನ್ನ ಎಲ್ಲ ಅರಿತುಕೊಳ್ಬೇಕಾಗತ್ತೆ. ಆ ಎಲ್ಲ ಒಂದು ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದ್ರ ಜೊತೆಗಲ್ಲದೆ ಇವರು ನಾನು ಮೊದಲೇ ಹೇಳ್ದಂಗೆ ಫೌಂಡ್ರಿ ಮತ್ತು ಫೋರ್ಜಿಂಗ್ ಇದರಲ್ಲಿ ತಾಂತ್ರಿಕ ನಿರ್ವಹಣೆಯಲ್ಲಿ ತಜ್ಞರು. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರ ಅಭಿವೃದ್ಧಿಗಳು ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಇವರು ತಜ್ಞರಾಗಿ ವಿಷಯಗಳಿಗೆ ಅನೇಕಗಳಿಗೆ ಮಾರ್ಗದರ್ಶನ ನೀಡ್ತಾರೆ. ಅಂತಾರಾಷ್ಟ್ರೀಯ ಗ್ರಾಹಕ ಸಂಬಂಧಗಳ ಅಭಿವೃದ್ಧಿ, ಇಂಟರ್ನ್ಯಾಷನಲ್ ಲೆವೆಲ್ ನಿಮ್ಮ ಕಸ್ಟಮರ್ ರಿಲೇಷನ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಇಡೀ ಒಂದು ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರಾಗಿ ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸೊ ಈ ವಚನ ಸಾಹಿತ್ಯ ಫೌಂಡೇಶನ್, ಈ ವಚನ ಸಾಹಿತ್ಯ ಮಂದಾರದ ಫೌಂಡೇಶನ್ನ ಮುಖಂಡ ಮುಂದಾಳತ್ವ ತಗೊಂಡು ಇವರು ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಶರಣ ಸಿದ್ಧಾಂತಗಳು, ಶೂನ್ಯ ಸಂಪಾದನೆಯಲ್ಲಿ ಅಕ್ಕಮಹಾದೇವರು ಮತ್ತು ಮುಕ್ತಾಯಕ್ಕನವರು, ವಚನ ದರ್ಶನ, ಅಪಸವ್ಯ ಮತ್ತು ಅಧ್ವಾನ, ವಚನಗಳಲ್ಲಿ ವೈಜ್ಞಾನಿಕ ಚಿಂತನೆಗಳು, ಅಂತರಂಗ ಮತ್ತು ಬಹಿರಂಗ ಅರಿವಿನ ಆತ್ಮಕಲ್ಯಾಣದ ಅನುಭವ ಮಂಟಪ, ಶರಣ ಒಕ್ಕಲಿಗ ಮುದ್ದಣ್ಣನವರ ವಚನ ವಿಶ್ಲೇಷಣೆಗಳು, ನೇಗಿಲಯೋಗಿ ಶರಣ ಒಕ್ಕಲಿಗ ಮುದ್ದಣ್ಣನವರು, ವಚನ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತ ಪರಂಪರೆ. ಈ ಅನೇಕ ಇನ್ನೂ ಒಂದು 4-5 ಪುಸ್ತಕಗಳು, ಸುಮಾರು ಒಂದು 15 ಪುಸ್ತಕಗಳನ್ನ ಇವರು ಪ್ರಕಟಿಸಿದ್ದಾರೆ, ಇವರು ಬರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನನಗೆ ಹಿಡಿಸಂದ್ರೆ ಈ ಶರಣ ಒಕ್ಕಲಿಗ ಮುದ್ದಣ್ಣ ಅನ್ನೋರ ಬಗ್ಗೆ ನಾವು ಇಲ್ಲಿವರೆಗೆ ಯಾರು ತಿಳ್ಕೊಂಡಿದ್ದಿಲ್ಲ. ಇಂಥ ಅನೇಕ ಬಸವಾದಿ ಶರಣರ ಜೊತೆ ಎಲೆಮರೆ ಕಾಯಿಗಳಂತೆ ಅನೇಕ ಶರಣರು 12ನೇ ಶತಮಾನದಲ್ಲಿ ಈ ಚಳವಳಿಗೇನು ಒಂದು ಕಾಯಕ ಚಳವಳಿಗೆ ಮುಂದಾಳತ್ವ ವಹಿಸಿದ್ದರು, ಅವ್ರನ್ನೆಲ್ಲ ಒಂದು ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅದು ನಮಗೂ ಅಷ್ಟು ಗೊತ್ತಿಲ್ಲ, ಆದರೆ ಇವರು ಹೋಗಿ ಆಳವಾಗಿ ಅಧ್ಯಯನದಿಂದ ಎಷ್ಟೊಂದು
ಈ ಬಸವಣ್ಣವರ ಜೊತೆಗೆ ಇದ್ದಂಥ ಸಮಕಾಲೀನ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಒಬ್ಬ ಬಹುಮುಖ ಪ್ರತಿಭೆ ಅಥವಾ ಬಹುಮುಖ ದೈತ್ಯ ಪ್ರತಿಭೆ ಅನ್ಬೋದು. ಬಹುಮುಖ ದೈತ್ಯ ಪ್ರತಿಭೆ ಅಂತ ಒಬ್ಬ ಮಹಾನ್ ತಜ್ಞರು ನಮ್ಮ ಜೊತೆ ಇರೋದು ನಿಮ್ಮೆಲ್ಲರ ಒಂದು ಸುಯೋಗ. ಇವರು ನಮ್ಮ ಉತ್ತರ ಕರ್ನಾಟಕ ಸ್ನೇಹಲೋಕಕ್ಕೆ, ನಮ್ಮ ಬಳಗಕ್ಕೆ, ನಮ್ಮ ವೃಂದಕ್ಕೆ, ನಮ್ಮೆಲ್ಲರ ಜನಗಳಿಗೆ ಸದಾ ಮಾರ್ಗದರ್ಶನ ನೀಡ್ತಾ ಇರಲಿ. ಅವರ ಮಾರ್ಗದರ್ಶನದಲ್ಲಿ ನಾವು ಇನ್ನು ಕಲಿಯೋಣ. ಅವರ ಮಾತುಗಳನ್ನು ಕೇಳಲು ನಾವು ಎಲ್ಲ ಉತ್ಸುಕರಾಗಿದ್ದೇವೆ. ಇಷ್ಟು ಹೇಳಿ ನಾನು ಒಂದು ಅವರ ಅಲ್ಪ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಗಿರೀಶ್, ಥ್ಯಾಂಕ್ ಯು ವೆರಿ ಮಚ್. ಡೀಟೇಲ್ ಆಗಿ ಹೇಳಿದ್ರಿ. ಸೊ ಸರ್, ಇಸ್ ಓವರ್ ಟು ಯು, ಕುಮಾರ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಉತ್ತರ ಕರ್ನಾಟಕ ಸ್ನೇಹಲೋಕ ಟ್ರಸ್ಟ್ UKSL ಇದರ ಒಡನಾಟ ಸರಿಸುಮಾರು 3 ವರ್ಷದಿಂದ ಇದೆ. ಪ್ರೊಬಬ್ಲಿ ಹೋದ ವರ್ಷ ಅನ್ಸುತ್ತೆ ಚಿಕ್ಕತೊಟ್ಲಕೆರೆನಲ್ಲಿ ವನಮಹೋತ್ಸವವನ್ನು ಕೂಡ ಮಾಡಿದ್ವಿ. ಆವಾಗ UKSL ಎಲ್ಲರೂ ಬಂದಿದ್ರು ಕೂಡ. ಆದ್ರೆ ಇವತ್ತಿನ ಉಪನ್ಯಾಸ ಒಂಥರ ವೆರಿ ಸ್ಪೆಷಲ್ ಉಪನ್ಯಾಸ ಅನ್ಸುತ್ತೆ. ವೆಬಿನಾರ್ ಆನ್ ಮೆಟಲರ್ಜಿಕಲ್ ಆಸ್ಪೆಕ್ಟ್ಸ್ ಇನ್ ವಚನ ಲಿಟ್ರೇಚರ್ ಅನ್ನೋದು. ದಿಸ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಆಮೇಲೆ ಫೌಂಡ್ರಿ ಅಂಡ್ ಫೋರ್ಸ್ ಟೆಕ್ನಾಲಜಿನಲ್ಲಿ ನನ್ನ 32 ವಸಂತಗಳನ್ನ ಅದಕ್ಕೆ ದಾರಿ ಎರೆದಿದ್ದೇನೆ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಲೋಹ ವಿಜ್ಞಾನ ಅನ್ನೋದು ಇಟ್ಸ್ ಎ ವೆರಿ ವೆರಿ ಸ್ಪೆಷಲ್ ಸಬ್ಜೆಕ್ಟ್. ಈ ಉಪನ್ಯಾಸಕ್ಕೆ ಅನುವು ಮಾಡಿಕೊಟ್ಟಂತಹ ಉತ್ತರ ಕರ್ನಾಟಕ ಸ್ನೇಹಲೋಕ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಶ್ರೀ ಪ್ರಕಾಶ್ ರಾಜಗೋಳಿ ಅವರಿಗೆ ಹಾಗೂ ಶ್ರೀ ಮಟ್ಗುಡ್ಡ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆರ್ಗನೈಸ್ ಎವ್ರಿ ವೀಕ್. ದ ಪ್ರಾಬ್ಲಮ್ ಅಂದ್ರೆ ರಿಸೋರ್ಸ್ ಪರ್ಸನ್ಗಳನ್ನ ಹುಡುಕದೇ ಒಂದು ಚಾಲೆಂಜ್. ಅದರಲ್ಲಿ ಉತ್ತಮರಲ್ಲಿ ಅತ್ಯುತ್ತಮರನ್ನ ಹುಡುಕೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಆಮೇಲೆ ಉತ್ತಮದಲ್ಲಿ ಅತ್ಯಂತ ಉತ್ತಮ ವಿಷಯವನ್ನ ಆರಿಸೋದಿದೆಯಲ್ಲ, ಸ್ಟಿಲ್ ವೆರಿ ಡಿಫಿಕಲ್ಟ್. ಆ ಸಬ್ಜೆಕ್ಟ್ ಅನ್ನ, ಆ ರೆಲೆವೆಂಟ್ ರಿಸೋರ್ಸ್ ಪರ್ಸನ್ ಅನ್ನ ಹುಡುಕೋದು ನನ್ಗೆ ಅನ್ಸ್ಬಿಡಿ ಇಟ್ಸ್ ಅ ಹರಿಕೇನ್ ಟಾಸ್ಕ್. ಇಂಥ ಕೆಲಸವನ್ನು ಮಾಡ್ತಾ ಇರೋ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಶುಭಾಶಯವನ್ನ ಹೇಳ್ತಾ, ಹೀಗೆ ಕಾರ್ಯಕ್ರಮಗಳು ಮುಂದುವರಲಿ ಅಂತ ಹೇಳ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಪರಿಪರಿಯ ಅವಲೋಹವ ಪರುಷ ಮುಟ್ಟಲು ಹೊನ್ನು ಪರಿವರ್ತನಕ್ಕೆ ಬಂದು ಸಲುತ್ತಿರ್ದುವು ನೋಡ. ಪರುಷವ ಮಾಡುವ ಪುರುಷರೆಲ್ಲರೂ ಪರುಷ ಮುಟ್ಟಿದ ಹೊನ್ನಿನಂತೆತ್ತಿಹರು ನೋಡ. ಪರುಷ ತಾನಾಗಲು ಹರಿಬ್ರಹ್ಮಗಳು ಹರಿವರಲ್ಲ. ಸುರರು ಕಿನ್ನರೆಲ್ಲರೂ ನಿಮ್ಮ ವರದಲ್ಲಿ ಸಿಲುಕಿದ್ದರು. ಪರುಷದಂತಿದ್ದರು ನಮ್ಮ ಗುಹೇಶ್ವರನ ಶರಣರು. ನಮ್ಮ UKSL ಟೀಮ್ ಜನರು ಒಂಥರ ಪುರುಷಂತಿದ್ದಾರೆ. ಅವರ ಮುಟ್ಟಿರುವವರೆಲ್ಲರೂ ಹೊನ್ನಿನಂತಾಗ್ತಾರೆ ಅಂತಕ್ಕಂಥ ಅಲಂಪ್ರಭುಗಳ ಈ ವಚನದೊಂದಿಗೆ ಇಂದಿನ ಉಪನ್ಯಾಸವನ್ನ ಪ್ರಾರಂಭ ಮಾಡೋಣ. ಈ ವಚನ ಸಾಹಿತ್ಯದ ಅಧ್ಯಯನ ಇಂದಿನ ಪೀಳಿಗೆಯ ಬಹಳಷ್ಟು ವಿದ್ಯಾರ್ಥಿಗಳನ್ನ ಆಕರ್ಷಿಸಿದ್ದು ಇಂದಿನ ಕಾಲಘಟ್ಟದ ಒಂದು ಉತ್ತಮ ಬೆಳವಣಿಗೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತಕ್ಕಂಥ ಅಲ್ಲಂಪ್ರಭುಗಳ ವಚನದಂತೆ ಆಧ್ಯಾತ್ಮಿಕ ಚಿಂತನೆಯ ಸೊಗಡಿರುವ ವಚನ ಸಾಹಿತ್ಯಕ್ಕೂ, ಆಮೇಲೆ ಎಲ್ಲದಕ್ಕೂ ಸಾಕ್ಷಿ ಕೇಳುವಂದ್ರೆ ಫಿಸಿಕಲ್ ಅಂಡ್ ಸೈಂಟಿಫಿಕ್ ಎವಿಡೆನ್ಸ್ ಕೇಳುವ ವಿಜ್ಞಾನಕ್ಕೂ ಏನ್ ಸಂಬಂಧ ಅನ್ನೋದೇ ಕುತೂಹಲಕರವಾದಂತಹ ಒಂದು ವಿಷಯ. ಈ ಡಯಾಗ್ನಲಿ ಅಪೋಸಿಟ್ ಇರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಬೆಸೆಯುವಂತ ಒಂದು ಉಪನ್ಯಾಸ ಇದಾಗಿದೆ. ನಾನು ಆಗ್ಲೇ ಹೇಳಿದಾಗೆ ಆಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಫೋರ್ಜಿಂಗ್ ಕಾಸ್ಟಿಂಗ್ ಮತ್ತು CNC ಮಷೀನಿಂಗ್ ಗಳಲ್ಲಿ ನನ್ನ ಬದುಕಿನ ಸುಮಾರು 32 ವಸಂತಗಳನ್ನ ಹಂಚಿಕೊಂಡ್ರು ನನಗೆ ಈ ವಿಷಯ ಕೂಡ ಒಂದು ಅತ್ಯಂತ ಕುತೂಹಲಕಾರಿಯಾದಂತಹ ಒಂದು ವಿಷಯ.
ಇದಕ್ಕಾಗಿ ಬಾಲ್ಯದಿಂದಲೂ ನನಗೆ ಸುಮಾರು ಅಂದ್ರೆ 12 ವರ್ಷದಾಗಿ ಇದ್ದಾಗಿನಿಂದಲೂ ಕೂಡ ವಚನ ಸಾಹಿತ್ಯದ ಕಡೆಗಿನ ಒಲವು ಮೂಡಿಸಿದ್ದು ಅಥವಾ ಗೀಳನ್ನ ಹಚ್ಚಿದ್ದು ನಮ್ಮ ತಂದೆ ಆದಂಥ ಮಕ್ಕಳ ಸಾಹಿತ್ಯದಲ್ಲಿ ಅಪಾರ ಕೃಷಿ ಮಾಡಿದ್ದಂಥ ಲಿಂಗೈಕ್ಯ ಶ್ರೀ ಈಶ್ವರ್ ಕಮ್ಮಾರ್ ಅವರನ್ನ ಇವತ್ತು ಮನಮಂದಿರದಲ್ಲಿ ಪ್ರತಿಷ್ಠಾಪಿಸುತ್ತಾ ಹಾಗೂ ಗದಗ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ನನಗೆ ಸುಮಾರು 2.5 ದಶಕಗಳವರೆಗೆ ಈ ವೈಜ್ಞಾನಿಕ ಚಿಂತನೆಯನ್ನ ಹಚ್ಚಿದ್ದು ಕೂಡ ಇಂದು ನೆನೆಯಬೇಕಾದಂತಹ ಒಂದು ವಿಷಯ. ಈ ವಚನಗಳಲ್ಲಿ ಲೋಹ ವಿಜ್ಞಾನವನ್ನ ಒಟ್ಟು 4 ವಿಭಾಗಗಳಲ್ಲಿ ವಿಂಗಡಿಸಿ ಇವತ್ತು ಈ ಉಪನ್ಯಾಸವನ್ನ ನೋಡೋಣ. ಅಂದ್ರೆ ಸುಮಾರು 8 ವಿಭಾಗಗಳಿದ್ದು ಆ ವೇಳೆಯ ಒಂದು ಪರಿಮಿತಿಯ ಒಳಗಡೆ ಇಂದಿನ ಕಾರ್ಯಕ್ರಮ 4 ವಿಭಾಗಗಳಲ್ಲಿ ನೋಡೋಣ. ಒಂದು ಲೋಹದ ಆವಿಷ್ಕಾರ ಮತ್ತು ಪ್ರಾಚೀನತೆ, ಅಂದ್ರೆ ನಮ್ಮ ಭಾರತೀಯರು ಈ ಲೋಹದ ಬಗ್ಗೆ ಸೈಂಟಿಫಿಕ್ ಆಗಿ ಹೇಗೆ ರಿಸರ್ಚ್ ಮಾಡಿದ್ರು ಅನ್ನೋದನ್ನ ನೋಡೋಣ. ಲೋಹದಲ್ಲಿನ ವೈಜ್ಞಾನಿಕತೆ ಅಂದ್ರೆ ಸೈಂಟಿಫಿಕ್ ಆಗಿ ನಾವು ಹೇಗೆ ನೋಡ್ಬೋದು ಅಂತ, ಮತ್ತು ಅನೇಕ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಬರ್ತದೆ. ಮೂರನೇದು ಅಂದ್ರೆ ಆಧುನಿಕ ವಿಜ್ಞಾನಿಗಳು ಮತ್ತು ಭಾರತದ ವೈಜ್ಞಾನಿಕತೆಯ ಸಂಬಂಧ, ಕಂಪ್ಯಾರಿಟಿವ್ ಅನಾಲಿಸಿಸ್ ಆಫ್ ಮಾಡರ್ನ್ ಡೇ ಸೈನ್ಸ್ ಅಂಡ್ ದಿ ನಮ್ಮ ಕಲ್ಚರಲ್ ಹೆರಿಟೇಜ್ ಬಗ್ಗೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಥೀಮ್ ಅಂದ್ರೆ ವಚನಗಳಲ್ಲಿ ಲೋಹ ವಿಜ್ಞಾನ. ನಾಗರಿಕತೆಯಿಂದ ಹಿಡಿದು ಇಂದಿನವರೆಗೆ ನಾವು ಇತಿಹಾಸವನ್ನ ಗಮನಿಸಿದ್ರೆ ಲೋಹಗಳ ಆವಿಷ್ಕಾರ ಈ ಮಾನವನ ಪ್ರಗತಿಯನ್ನ ಅತ್ಯಂತ ವೇಗವಾಗಿ ಹೆಚ್ಚಿಸಿವೆ. ಅಂದ್ರೆ ಸರಿಸುಮಾರು ಕ್ರಿಸ್ತಪೂರ್ವ 3000 ವರ್ಷದ ಹಿಂದೆ, ಅಂದ್ರೆ ಶಿಲಾಯುಗ ಅಂತ ಏನ್ ಹೇಳ್ತೀವಲ್ಲ, ಆ ಕಾಲಘಟ್ಟದಲ್ಲಿ ಈ ಲೋಹಗಳ ಆವಿಷ್ಕಾರ ಆಗದೆ ಇರೋ ಟೈಮ್ನಲ್ಲಿ ಈ ವಿಕಾಸ ಪ್ರೋಗ್ರೆಸ್ ಅಂತೀವಲ್ಲ ಅದು ಮಂದಗತಿಯಲ್ಲಿ ಇರ್ತಿತ್ತು. ನಂತರ ಲೋಹಗಳ ಆವಿಷ್ಕಾರದೊಂದಿಗೆ ಇಟ್ ಹ್ಯಾಸ್ ಪಿಕ್ಡ್ ಅಪ್ ದಿ ಸ್ಪೀಡ್ ಅಂತಾನೆ ನಾವು ಹೇಳ್ಬೋದು. ನಮ್ಗೆ ಮೊಟ್ಟ ಮೊದಲನೇದಾಗಿ ಲೋಹದ ಕುರುಹು ಪತ್ತೆಯಾಗೋದು ತಾಮ್ರದ ಮೂಲಕ. ಕ್ರಿಸ್ತಪೂರ್ವ 3000 ಹರಪ್ಪ ನಾಗರಿಕತೆಯ ಬಲೂಚಿಸ್ತಾನ್ ಅಂತ ಒಂದು ಪ್ರಾಂತ್ಯ, ಅದರಲ್ಲಿನ ಒಂದು ಸಿಟಿ ಮೆಹರ್ಗಢ ಅಂತ ಇದೆ, ಅದರಲ್ಲಿ ಈ ತಾಮ್ರದ ಕುರುಹುಗಳು ಪತ್ತೆ ಆಗ್ತವೆ. ಇದು ನಮಗೆ ಸಿಕ್ಕಿರುವಂತ ಪ್ರಪ್ರಥಮ ಲೋಹದ ಉಲ್ಲೇಖ. ತದನಂತರ ಈ ತಾಮ್ರಕ್ಕೆ ತವರವನ್ನ ಟಿನ್ ಅನ್ನ ಸೇರಿಸಿ ಕಂಚನ್ನ ತಯಾರಲಾಗುತ್ತೆ, ಬ್ರಾನ್ಸ್ ಅನ್ನ. ಕಾಲಾನಂತರದಲ್ಲಿ ಅದಿರನ್ನ ಸಂಸ್ಕರಣೆ ಮಾಡಿ ವಿವಿಧ ರೀತಿಯ ಲೋಹಗಳ ಉಪಯೋಗ ಶುರುವಾಗ್ತದೆ. ಇದು ನಮ್ಗೆ ಇತಿಹಾಸದ ಪುಟಗಳಿಂದ ತಿಳಿದು ಬರ್ತದೆ. ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ತಿಂತಿಣಿ ಮೌನೇಶ್ವರರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ. ಆ ಮೌನೇಶ್ವರರ ವಚನಗಳು ಗಿಡ್ಡ ಮೆಣಸಿನಕಾಯಿ ಇದ್ದಂಗೆ ಅಂತ ಹೇಳ್ತಾರ ಅವ್ರು. ಅಂದ್ರೆ ಆಕಾರ ಸಣ್ಣದು, ಗುಣ ಸ್ವಭಾವದಲ್ಲಿ ಬೆಂಕಿಯಂತೆ ಖಾರ ಅವು. ತಿಂತಿಣಿ ಮೌನೇಶ್ವರರ ಒಂದು ವಚನದಲ್ಲಿ ತವರ ಮತ್ತು ತಾಮ್ರವನ್ನ ಸೇರಿಸಿ ಕಂಚನ್ನ ತಯಾರಿಸಿದ್ದನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ವಚನಗಳಲ್ಲಿ ನೋಡ್ರಿ, ಸರಿಸುಮಾರು 17ನೇ ಶತಮಾನದಲ್ಲಿ ಇದನ್ನ ಮೌನೇಶ್ವರರ ವಚನಗಳಲ್ಲಿ ಬರ್ತದೆ. ತವರ ತಾಮ್ರವನ್ನು ವಿವರದಲ್ಲಿ ಕೂಡಿಸಿ ಮಾಡಿದ ಹರನ ಓಂಕಾರದ ಹರಿವಾಣಗಳು ಬಿಟ್ಟು ಎಲೆಯ ಹೊಲಿದು ತಿಂಬುವುದು ಉಚಿತವೇ, ಇದು ನಮ್ಮ ಕೆರವಿನ ಹೊಲಿಗೆಗೆಂದು ಹರಿಯರು ಪಾಂಚಾಳರು ಬಸವಣ್ಣ ಅಂತ ಈ ಒಂದು ವಚನ. ಅಂದ್ರೆ ವಿಶ್ವಕರ್ಮರು ಲೋಹಶಾಸ್ತ್ರದಲ್ಲಿ ನಿಪುಣರಾಗಿದ್ರು. ತವರ ಮತ್ತು ತಾಮ್ರದ ಸರಿಯಾದ ಪ್ರಮಾಣದ ಮಿಶ್ರಣದಿಂದ ಕಂಚನ್ನ ತಯಾರಿಸುವ ವಿದ್ಯೆಯಲ್ಲಿ ಪಾರಂಗತರಾಗಿದ್ದನ್ನ ತಿಂತಿಣಿ ಮೌನೇಶ್ವರರು ಇಲ್ಲಿ ನಿರೂಪಣೆ ಮಾಡ್ತಾರೆ. ಕ್ರಿಸ್ತಪೂರ್ವ 1500ರಿಂದ 500ರವರೆಗಿನ ಈ ಕಾಲಘಟ್ಟ ಏನಿದೆಯಲ್ಲ, ಅದು ಕಂಚಿನ ಯುಗವನ್ನ ಹಿಂದಿಕ್ಕಿ ಕಬ್ಬಿಣದ ಯುಗವನ್ನ ಆಕ್ರಮಿಸ್ಕೊಳ್ತದೆ. ಇದರಲ್ಲಿ ಕೃಷಿ ಉಪಕರಣಗಳನ್ನ ತಯಾರಿಸೋದ್ರಿಂದ ಹಿಡಿದು ತಯಾರಿಸುವವರೆಗೆ ಕಬ್ಬಿಣದ ಉಪಯೋಗ ಶುರುವಾಗ್ತದೆ. ಈ ಕಬ್ಬಿಣದ ಉಪಯೋಗ ಯಾವಾಗ ಶುರುವಾಗ್ತದೆ, ಆ ವೇಗವರ್ಗದಂತೆ ಇದು ಕೆಲಸ ಮಾಡ್ತದೆ. ಇನ್ನ ಅಮರಸಿಂಹ ಅಂತ ಕ್ರಿಸ್ತ ಶಕ 400 ಸುಮಾರಿಗೆ ಇದ್ದಂತ ಒಬ್ಬ ಗುಪ್ತ ವಂಶದ ದೊರೆ, ಅವನ ಆಸ್ಥಾನದಲ್ಲಿ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನ ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬನಾದ ಸಂಸ್ಕೃತದಲ್ಲಿ ರಚಿಸಿದ
ನಾಮಲಿಂಗ ನಾಮಲಿಂಗಾನುಶಾಸನ ಅಂತಕ್ಕಂಥ ಒಂದು ಗ್ರಂಥ, ಅಮರಕೋಶ ಅಂತಾನೆ ಇದು ಪ್ರಖ್ಯಾತಿಯಾದಂತ ಪದಕೋಶ. ಈ ಅಮರಕೋಶದಲ್ಲಿ ಅತ್ಯಮೂಲ್ಯವಾದ ಲೋಹಕ್ಕೆ ಅಂದ್ರೆ ಈ ಚಿನ್ನಕ್ಕೆ ಒಂದು 21 ತರಹದ ಪರ್ಯಾಯದ ಹೆಸರುಗಳನ್ನ ಸೂಚಿಸ್ತಾರೆ. ಸ್ವರ್ಣ, ಕನಕ, ಹಿರಣ್ಯ, ಹಾಟಕ, ತಪನೀಯ, ಶಾಂತಕುಂಭ, ಗಾಂಗೇಯ, ಭರ್ಮ, ಕರ್ಬುರ, ಜಾಮೀಕರ, ಜಾತರೂಪ, ರುಕ್ಮ, ಕಾರ್ತಸ್ವರ, ಬಂಗಾರ, ಹೊನ್ನು, ಕಾಂಚನ, ಮಿಸುಸಿ, ಸುವರ್ಣ, ಹೇಮ, ಹಿರಣ್ಮಯಿ, ಹೀಗೆ 21 ಪರ್ಯಾಯ ಹೆಸರುಗಳಿಂದ ಚಿನ್ನವನ್ನ ಕರೆಯಲಾಗ್ತಿತ್ತು. ಅಂದ್ರೆ ಆಗಿನ ಕಾಲಘಟ್ಟದಲ್ಲಿಯೇ ಈ ಲೋಹಗಳಿಗೆ ಎಷ್ಟೊಂದು ಸಂಶೋಧನೆ ಆಗಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಇನ್ನು 1ನೇ ಶತಮಾನದಲ್ಲಿ ರಚನೆಯಾಗಿದೆ ಅಂತ ಹೇಳಲಾಗದಂತ ಚರಕ ಸಂಹಿತೆ, ಅದರಲ್ಲಿಯೂ ಕೂಡ ಲೋಹಗಳ ಪ್ರಸ್ತಾಪ ಬರ್ತದೆ. ಅಂದ್ರೆ ಸರಿಸುಮಾರು 2000 ವರ್ಷಗಳ ಹಿಂದೆ ಚರಕ ಸಂಹಿತೆಯಲ್ಲೂ ಕೂಡ ಲೋಹಗಳ ಉಲ್ಲೇಖ ಬರ್ತದೆ. ನೋಡಿ, ಮಂಡೂರ, ಆಯಸ್ ಅಂದ್ರೆ ಕಬ್ಬಿಣ, ಕಾಸ್ಯ ಅಂದ್ರೆ ಕಂಚು, ಅಂಜನ ಅಂದ್ರೆ ಆಂಟಿಮನಿ. ನಮ್ಗೆ ಆಂಟಿಮನಿ ಗೊತ್ತಾಗಿದ್ದೇನೆ ತೀರಾ ಅದರ ಉಪಯೋಗ ಇತ್ತೀಚೆಗೆ ಸರಿಸುಮಾರು 16ರಿಂದ 17ನೇ ಶತಮಾನದಲ್ಲಿ. ಆದ್ರೆ ಅದರದ ಹೆಸರನ್ನ 1ನೇ ಶತಮಾನದಲ್ಲಿ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಆಂಜನ, ಆಂಟಿಮನಿ, ಗಂಧಕ ತುತ್ತೆ ಅಂದ್ರೆ ಕಾಫರ್ ಸಲ್ಫೇಟ್ ಮುಂತಾದ ಲೋಹಗಳ ಉಲ್ಲೇಖವನ್ನ ಈ ಚರಕ ಸಂಹಿತೆಯಲ್ಲಿ ಸಿಗ್ತದೆ. ಇನ್ನ ಕ್ರಿಸ್ತಪೂರ್ವ 6 ಅಥವಾ ಕ್ರಿಸ್ತಪೂರ್ವ 5ರ ಆಸುಪಾಸಿನಲ್ಲಿ ರಾಜಸ್ಥಾನದ ಉದಯಪುರ ಜಿಲ್ಲೆಯ ಝವಾರ್ ಮತ್ತು ಮಧ್ಯಪ್ರದೇಶದ ನಾರಾಯಣಗಾಂವ್, ಪೋಂಡಾಗಾಂವ್ ಮತ್ತಿತರ ಪ್ರದೇಶಗಳಲ್ಲಿ ಈ ಅಗರಿಯಾ ಅಂತಕ್ಕಂಥ ಈ ಕಮ್ಯುನಿಟಿ ಏನಿದ್ರೆ ಇದು ಕಮ್ಮಾರ್ ಕಮ್ಯುನಿಟಿ. ಇವರು ಜಿಂಕ್ ತಯಾರಿಸುವ ಕೌಶಲ್ಯವನ್ನ ಕರಗತ ಮಾಡಿಕೊಂಡಿದ್ರು. ಈ ಜಿಂಕ್ ಅನ್ನೋದು ವೆರಿ ಪೆಕ್ಯುಲಿಯರ್ ಮೆಟಲ್. ಇದೇನಾಗ್ತದೆ, ನೀವು ಕಾಯಿಸ್ತಾ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಬಹಳ ಡಿಫಿಕಲ್ಟ್. 950 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಇಟ್ ಬಿಕಮ್ಸ್ ಲಿಕ್ವಿಡ್. 955 ಸೆಂಟಿಗ್ರೇಡ್ಗೆ ಹೋದ ತಕ್ಷಣ ಅದು ಗ್ಯಾಸ್ ಆಗಿಬಿಡುತ್ತೆ. ಸೊ ವಿ ಹ್ಯಾವ್ ಓನ್ಲಿ ಅ 5 ಡಿಗ್ರಿ ಡಿಫರೆನ್ಸ್ ಇನ್ ರಿಮೂವಿಂಗ್ ದಿ ಮೆಟಲ್. ಅದನ್ನ ನಮ್ಮ ಈ ಅಗರಿಯಾ ಅಂತಕ್ಕಂಥ ಕಮ್ಮಾರರು ಅದನ್ನ ಕರಗತ ಮಾಡ್ಕೊಳ್ತಾರೆ. ಜಿಂಕ್ ತಯಾರಿಸುವ ಆ ಒಂದು ಫರ್ನೆಸ್ ಮೂಸೆ ಅಂತಾರೆ. ಅದರ ವಿನ್ಯಾಸವನ್ನ ಶ್ರೀ ವಾಗ್ಭಟಾಚಾರ್ಯ ಅಂತಕ್ಕಂಥವ್ರು ಸಂಸ್ಕೃತನಲ್ಲಿ ಬರೆದಿರ್ತಕ್ಕಂಥ ರಸರತ್ನ ಸಮುಚ್ಚಯ ಅನ್ನುವ ಪುಸ್ತಕದಲ್ಲಿ ಅತ್ಯಂತ ಸೊಗಸಾಗಿ ಮತ್ತು ವೈಜ್ಞಾನಿಕವಾಗಿ ವಿವರಣೆ ನೀಡ್ತಾರೆ. ಅದು ಆ ಪುಸ್ತಕವನ್ನ ನಾನಿಲ್ಲಿ ತೋರಿಸ್ತೀನಿ. ಈ ಪುಸ್ತಕ ಕಾಣ್ತಿದೆ ಅನ್ಸುತ್ತೆ ತಮ್ಗೆ. ವಾಗ್ಭಟಾಚಾರ್ಯ ರಚಿಸಿದ ರಸರತ್ನ ಸಮುಚ್ಚಯದ 10ನೇ ಈ ಉಲ್ಲೇಖ ಬರ್ತದೆ. 10ನೇ ಅಧ್ಯಾಯದಲ್ಲಿ ಈ ಉಲ್ಲೇಖವನ್ನ ಮಾಡ್ತಾರೆ. ಅದರಲ್ಲಿ ಫರ್ನೆಸ್ ಅನ್ನ ತಯಾರು ಮಾಡ್ತಕ್ಕಂಥ ಒಂದು ಶ್ಲೋಕನ ಇದೆ. ಆ ಶ್ಲೋಕ ಹೀಗಿದೆ: ವೃಂತಾಕ ಆಕಾರ ಮೂಷಾಯಾಂ ನಾಲಂ ದ್ವಾದಶಾಕಾಂಗುಲಂ ದತ್ತೂರ ಪುಷ್ಪ ಚೋರ್ಧ್ವಂ ಸುದೃಢ ಶ್ಲಿಷ್ಟಂ ಪುಷ್ಪವತ್ ಅಷ್ಟಾಂಗುಲಂ ಚ ಸಚ್ಛಿದ್ರಂ ಸಾಧ್ಯಾತ್ ವೃಂತಾಕ ಮೂಷಿಕಾ ಅನೆಯ ಬರ್ಪರಾದೀನಾಂ ಮೃದೂನಾಂ ಸತ್ವಮಾಹರೇತ್ ಅಂತಕ್ಕಂಥ. ವೃಂತಾಕ ಅಂತಂದ್ರೆ ಬದನೆಕಾಯಿ. ಇಲ್ಲಿ ಉಲ್ಲೇಖವಾಗಿರ್ತಕ್ಕ ಶ್ಲೋಕದಲ್ಲಿ ಬದನೆಕಾಯಿ ಆಕಾರದ ಜೇಡಿ ಮಣ್ಣಿನ ಒಂದು ಮೂಸೆಯನ್ನ ಅಂದ್ರೆ ಫರ್ನೆಸ್ ತಯಾರು ಮಾಡ್ತಾರೆ. ಇದರ ಮುಖಭಾಗದಲ್ಲಿ ಸರಿಸುಮಾರು 12 ಅಂಗುಲ ಪರದಿ ಅಂದ್ರೆ ಸರ್ಕಂಫರೆನ್ಸ್ ಇರುವ ನಳಿಕೆಯನ್ನ ಜೋಡಿಸ್ತಾರೆ. ಅದಕ್ಕೆ ಸುಮಾರು 8 ಅಂಗುಲವಿರುವ ದತ್ತೂರ ಪುಷ್ಪದಂತೆ ಕಾಣ್ತಕ್ಕಂಥದ್ದು. ನಾನು ನಿಮ್ಗೆ ಆ ಫರ್ನೆಸ್ ದ ಚಿತ್ರಣವನ್ನ ತೋರಿಸ್ತೀನಿ. ನೋಡಿ, ಈ ತರ ಆ ಫರ್ನೆಸ್ ಅನ್ನ ಅವ್ರು ಮಾಡ್ತಾರೆ. ಇದು ದತ್ತೂರ ಪುಷ್ಪ, ಇಲ್ಲಿ ಇರ್ತಕ್ಕಂಥದ್ದು ಬದನೆಕಾಯಿ ಆಕಾರದ ಒಂದು ಫರ್ನೆಸ್. ಅದನ್ನ ರಿವರ್ಸ್ ಮಾಡ್ಬಿಟ್ಟು ಅಲ್ಲಿ ಒಂದು ರಂಧ್ರ ಮಾಡಿ ಅಲ್ಲಿ ನಳಿಕೆಯನ್ನ ಜೋಡಿಸಿ ಶಾಖವನ್ನ ನೀಡಿದಾಗ ಆ ಜಿಂಕ್ ಬಟ್ಟಿ ಇಳಿಸುವ ಪ್ರಕ್ರಿಯೆ ದೊರೀತದೆ. ಅಂದ್ರೆ 950 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಲಿಕ್ವಿಡ್ ಆದಂತ ಜಿಂಕ್ ಆ 5 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಆವಿಯಾಗಿ ಹೋಗಬಾರ್ದಂತ ಅದನ್ನ ರಿವರ್ಸ್ ಮಾಡಿಟ್ಟಿದ್ದಾರೆ. ಹಾಗಾಗಿ ದಿಸ್ ಇಸ್ ವೆರಿ ವೆರಿ ಟೆಕ್ನಿಕಲಿ ವೆರಿ ಸೌಂಡ್ ಫರ್ನೆಸ್ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು.
ಇದನ್ನ ಏನ್ ಮಾಡ್ತಾರೆ, ಆ ಚೈನಾದವರು ಈ ಟೆಕ್ನಾಲಜಿನ ಕತ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮುಂದೆ ಇಂಗ್ಲೆಂಡ್ನವರು ನಮ್ಮ ದೇಶಕ್ಕೆ ಬಂದಾಗ ವಿಲಿಯಂ ಚಾಂಪಿಯನ್ ಅಂತಕ್ಕಂಥ 1709 1789 ಬದುಕಿದ್ದಂತ ಈ ವಿಲಿಯಂ ಚಾಂಪಿಯನ್ ಏನ್ ಮಾಡ್ತಾನೆ, ಅವನು ಮೆಟಲರ್ಜಿಸ್ಟ್. ಜಿಂಕ್, ನಮ್ಮಲ್ಲಿ ಇರ್ತಕ್ಕಂಥ ಜಿಂಕ್ ತಯಾರಿಸೋ ಮೂಸೆಯನ್ನ ಕಾಪಿ ಮಾಡ್ಕೊಂಡು ಹೋಗಿ ಅಲ್ಲಿ ಜಿಂಕ್ ಅನ್ನ ತಯಾರು ಮಾಡ್ತಾನೆ. ಜುಲೈ 1738 ಅದನ್ನ ಪೇಟೆಂಟ್ ಅನ್ನಾಗಿ ಮಾಡ್ಕೊಳ್ತಾನೆ. ಅಂದ್ರೆ ದಿಸ್ ಇಸ್ ಕಾಪಿಡ್ ಫ್ರಮ್ ಇಂಡಿಯಾ. ನಾವು ಸರಿಸುಮಾರು ಒಂದು 25-30 ವರ್ಷ ಇಡೀ ಭಾರತ ತುಂಬಾ ಉದ್ದಗಲ ಓಡಾಡಿದಾಗ ಇಂಥ ಹಲವಾರು ಟೆಕ್ನಾಲಜಿಗಳನ್ನು ನಾವು ನೋಡಿದೀವಿ. ಸುಮಾರು 30 ವರ್ಷ ನಾವು ಒಂದು 6 ಜನ ಜಾನಪದರ ಸಂಸ್ಕೃತಿ, ಆಮೇಲೆ ಅಲ್ಲಿರ್ತಕ್ಕಂಥ ಆರ್ಥಿಕ ಚಿಂತನೆಗಳನ್ನ ಮಾಡಿದ್ರು. ಅಂದ್ರೆ ಇದನ್ನೆಲ್ಲ ಮಾಡಕ್ಕೆ ನಮ್ಮ ಗದಗ ತೋಟದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳೇ ಪ್ರೇರಣೆ. ನಾನು ಆ ಪುಣೆನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಮಾರ್ಕೆಟಿಂಗ್ ಇದೀನಿ ಅಂತ ತಿಳ್ಕೊಂಡ್ಮೇಲೆ ಅವ್ರು ನನ್ನ ಒಂದ್ ದಿವಸ ಕರ್ಸಿದ್ರು, ನೀನು ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತೀಯಪ್ಪ, ಅಲ್ಲಿ ಹೋದಾಗ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಜನಜೀವನವನ್ನ, ಅಲ್ಲಿರೋ ಟೆಕ್ನಾಲಜಿನ, ಅಲ್ಲಿ ವಿದ್ಯಾಭ್ಯಾಸವನ್ನ, ಅವರ ದುಡಿಮೆಯನ್ನ ಅರ್ಥ ಮಾಡಿ ಕೆಲವೊಂದನ್ನ ರೆಕಾರ್ಡ್ ಮಾಡುವಂತ ನಮ್ಗೆ ಹೇಳಿದ್ರು. ಹಾಗಾಗಿ ಒಂದು 3 ಯೂನಿವರ್ಸಿಟಿ ಅವ್ರು ನಮ್ಗೆ ಗ್ರಾಂಟ್ ಅನ್ನು ಕೊಟ್ಟಿದ್ರು. ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ ಹರಿಯಾಣ, ಅದು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಆಮೇಲೆ ಮಧ್ಯಪ್ರದೇಶದ ಅಮರ್ಕಂಟಕ್ ನಲ್ಲಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಟ್ರೈಬಲ್ ಯೂನಿವರ್ಸಿಟಿ, ಆಮೇಲೆ ತಂಜಾವೂರಿನಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ, 3 ಯೂನಿವರ್ಸಿಟಿಯವರು ನಮಗೆ ಸಪೋರ್ಟ್ ಮಾಡಿದ್ರು. ಆವಾಗ ನೋಡ್ತಾ ನಾವು ಈ ಉದಯ್ಪುರ್, ಮಧ್ಯಪ್ರದೇಶದ ಪೋಂಡಗಾಂವ್, ನಾರಾಯಣಗಾಂವ್ ಅಲ್ಲಿ ಹೋದಾಗ ಈ ಫರ್ನೇಸ್ಗಳನ್ನ ನಾವು ವಿ ಹ್ಯಾವ್ ಸೀನ್ ಫಿಸಿಕಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇಂಥ ಹಲವಾರು ಅಂದ್ರೆ ಡಿಫರೆಂಟ್ ಸೈಜ್ ನಲ್ಲಿ ಮಾಡಿರ್ತಕ್ಕಂಥ ಇಂದಿಗೂ ನಾವು ಈ ಜವಾರ್ ಪಟ್ಟಣದಲ್ಲಿ ಕಾಣ್ಬೋದಲ್ಲಿ. ಇದನ್ನ ಇಂಗ್ಲೆಂಡ್ನವರು ಕತ್ಕೊಂಡು ಹೋಗಿ ದೇ ಹ್ಯಾವ್ ಮೇಡ್ ಅ ಪೇಟೆಂಟ್. ನಮ್ಮ ಟೆಕ್ನಾಲಜಿನ ಕತ್ಕೊಂಡೋಗಿ ಅವರು ಪೇಟೆಂಟ್ ಮಾಡ್ಕೋತಾರೆ. ವಿಲಿಯಂ ಚಾಂಪಿಯನ್ ಅಂತಕ್ಕಂಥವನು ಇದನ್ನ ಪೇಟೆಂಟ್ ಮಾಡ್ಕೋತಾನೆ. ಅಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಹಿಂದಿನವರು ಬರೀ ವೇದ, ವೈದಿಕ ಇಂಥವನ್ನೇ ಮಾಡ್ತಿದ್ರು ಅಂತಕ್ಕಂಥ ತಲೆಯದನ್ನ ನಮ್ಮ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಆದ್ರೆ ವಿ ಹ್ಯಾಡ್ ಎ ವೆರಿ ಗ್ರೇಟ್ ಸೈಂಟಿಸ್ಟ್ ಇನ್ ಅವರ್ ಹಿರಿಯರಲ್ಲಿ ನಾವು ಕಾಣ್ಬೋದು. ಇದು ಜಿಂಕ್ ತಯಾರಿಕೆಯ ಒಂದು ಪ್ರಕ್ರಿಯೆ. ಇನ್ನ ಕಬ್ಬಿಣವನ್ನ ತಯಾರಿಸಿ ಅದು ತುಕ್ಕು ಹಿಡಿಬಾರದು ಅಂತಕ್ಕಂಥದ್ದನ್ನ ನಮ್ಮ ಪೂರ್ವಜರು ಕಂಡುಹಿಡಿದಿದ್ರು. ಅಂದ್ರೆ ಇದಕ್ಕೆ ಉದಾಹರಣೆ ಅಂತಂದ್ರೆ ದೆಹಲಿಯ ಮೆಹರೌಲಿನಲ್ಲಿ ಇರ್ತಕ್ಕಂಥ ಕುತುಬ್ ಮಿನಾರ್ ಆವರಣದಲ್ಲಿ ಇರ್ತಕ್ಕಂಥ ಆ ಒಂದು ಕಬ್ಬಿಣದ ಪಿಲ್ಲರ್, ಇದು 23.8 ಅಡಿ ಎತ್ತರ, ಅಂದ್ರೆ 23.8 ಫೀಟ್ ಎತ್ತರ ಇದೆ. ಇದರ ತೂಕ ಸುಮಾರು 6 ಟನ್. ಇದು ಇಲ್ಲಿಯವರೆಗೂ ಅದು ತುಕ್ಕು ಹಿಡಿಯದೆ ಭದ್ರ ಆಗೈತೆ. ಇದು ಭಾರತೀಯರ ಆವಿಷ್ಕಾರ, ಅಂದ್ರೆ ರಿಸರ್ಚ್ ನ ಕುರಿತಾಗಿ ಇನ್ನೂ ನಿಂತಿದೆ. ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಅಗರಿಯ ಕಮ್ಯುನಿಟಿ ಆದಂತಹ ಕಮ್ಮಾರ್ ಮಂತಂದವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ, ಆ ಫರ್ನೇಸ್ ಗಳನ್ನೆಲ್ಲ ನೋಡ್ಕೊಂಡ್ ಬಂದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ. ಈ ಕಬ್ಬಿಣದ ಸ್ತಂಭವನ್ನ ನಿರ್ಮಾಣ ಮಾಡಿದ್ರು ಲೋಹ ವಿಜ್ಞಾನದಲ್ಲಿ ಅತ್ಯಂತ ಪ್ರಬುದ್ಧ ನಿಪುಣತೆಯನ್ನ ಸಾಧಿಸಿದ್ರು ಅನ್ನೋದಕ್ಕೆ ಐಐಟಿನವರು ಇದನ್ನ IIT ಕಾನ್ಪುರ್ನ ಪ್ರೊಫೆಸರ್ಗಳು ಈ ತಂಡ ಕಬ್ಬಿಣ ಆ ಕಂಬವನ್ನ ಸಂಶೋಧನೆ ಮಾಡಿದ್ದಾರೆ. ಇದು ಹೇಗೆ ಆಗಿದೆ ಅನ್ನೋದನ್ನ ಅವರು ಹೇಳ್ತಾರೆ. ಸರ್ ಹಲೋ, ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿ ಇರಿ, ಡಿಸ್ಟರ್ಬ್ ಮಾಡಬೇಡಿ. ಥ್ಯಾಂಕ್ ಯು. ಓಕೆ. ಇದರಲ್ಲಿ ಕಬ್ಬಿಣ ಮತ್ತು ಫಾಸ್ಫರಸ್, ಫೆರಸ್ ಅಂಡ್ ಫಾಸ್ಫರಸ್ ನ ಸಂಯೋಜನೆ ಗುಣಾತ್ಮಕ, ಅಂದ್ರೆ ಪರ್ಸೆಂಟೇಜ್ ವೈ ಇಟ್ ಹಸ್ ಬಿನ್ ಬ್ಲೆಂಡೆಡ್ ವೆರಿ ಸೈಂಟಿಫಿಕಲಿ. ಇನ್ನೊಂದು ಅತ್ಯಂತ ವಿಶಿಷ್ಟ ಸಂಗತಿ ಅಂದ್ರೆ ಇದರ ತಯಾರಿಕೆಯಲ್ಲಿ ಸಲ್ಫರ್ ಮತ್ತು ಮ್ಯಾಗ್ನೇಷಿಯಂನ ಅಂಶಗಳು ಇಲ್ಲದೆ ಇರೋದು. ಆಸ್ ಎ ಫೋರ್ಜಿಂಗ್ ಇಂಡಸ್ಟ್ರಿಯಲ್ ಕೆಲಸ ಮಾಡಿದ್ದು ನನಗೆ ಸಲ್ಫರ್ ಆಮೇಲೆ ಮ್ಯಾಗ್ನೇಷಿಯಂ ಎಷ್ಟು ಎಫೆಕ್ಟ್ ಮಾಡ್ತದೆ, ಎಸ್ಪೆಷಲಿ ಇನ್ ದಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಕಾಂಪೋನೆಂಟ್ಸ್ ಅಲ್ಲಿ ಸಲ್ಫರ್ನ ಪ್ರಮಾಣ ಎಷ್ಟಿರ್ಬೇಕು ಅನ್ನೋದು ಸ್ಪೆಸಿಫಿಕ್ ಆಗಿ ಕೊಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಫಾಸ್ಫರಸ್ ನ ಬಳಕೆ ತೀರಾ ಇತ್ತೀಚಿನ ಆಧುನಿಕ ಬೆಳವಣಿಗೆ. ಇದು ನಮ್ಮ ಪೂರ್ವಜರಿಗೆ ತಿಳಿದಿತ್ತು ಅಂತಕ್ಕಂಥದ್ದೇ ಅತ್ಯಂತ ರೋಚಕ ವಿಷಯ. ಇದಿಷ್ಟು ಲೋಹಗಳ ರೋಚಕವಾದಂತ ಪ್ರಾಚೀನವಾದಂತ ಇತಿಹಾಸ. ಇನ್ನ
ನಾವು ಕೆಮಿಕಲಿ ಇದನ್ನ ನೋಡೋದಾದ್ರೆ ರಸಾಯನಶಾಸ್ತ್ರದಲ್ಲಿ ಲೋಹ ಅಂದ್ರೆ ಈ ಮೂಲ ಧಾತುಗಳಲ್ಲಿ ಬೇಸಿಗೆಲ್ಲ ಪ್ರಕಾರ ಇದು ನಮಗೆ ಸರಿಸುಮಾರು 80% ಮೂಲ ಧಾತುಗಳಲ್ಲಿ ಅವು 80% ಲೋಹಗಳ ವರ್ಗಕ್ಕೆ ಸೇರ್ತವೆ. ಈ ಲೋಹಗಳು ಎದಕ್ಕೆ ಇಂಟ್ರೆಸ್ಟಿಂಗ್ ಅಂದ್ರೆ ಅವಕ್ಕೆ ಗ್ಲಿಸರಿಂಗ್ ಆರ್ ಸ್ಪಾರ್ಕ್ಲಿ ಎಫೆಕ್ಟ್ ಇರುತ್ತೆ. ಅಂದ್ರೆ ಪಾಲಿಶ್ ಮಾಡಿದಾಗ ನಮಗೆ ಸ್ಪಾರ್ಕ್ಲಿ ಎಫೆಕ್ಟ್ ಬರುತ್ತೆ. ಯಾಕಂದ್ರೆ ಇವು ಬೆಳಕನ್ನ ರಿಫ್ಲೆಕ್ಟ್ ಮಾಡ್ತವೆ, ಅಂದ್ರೆ ಪ್ರತಿಫಲಿಸುವ ಒಂದು ಗುಣವನ್ನು ಹೊಂದಿರ್ತವೆ. ಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು, ಅಂದ್ರೆ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು. ಇನ್ನ ಲೋಹಗಳ ಫಿಸಿಕಲ್ ಪ್ರಾಪರ್ಟೀಸ್ ನಾವು ನೋಡೋದಾದ್ರೆ ಲೋಹಗಳು ಎಲೆಕ್ಟ್ರಾನ್ ಡೋನರ್ಸ್ ಅಂತ. ಹಾಗಾಗಿ ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡಾಗ ಸಹಜವಾಗಿ ಧನ ವಿದ್ಯುತ್ ಕಾಂತೀಯ ಅಂದ್ರೆ ಎಲೆಕ್ಟ್ರೋ ಪಾಸಿಟಿವ್ ಗುಣಗಳನ್ನ ಇವು ಪಡಿತವೆ. ಆಮೇಲೆ ಈ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆದಾಗ ಅಯೋನಿಕ್ ಬಾಂಡಿಂಗ್ ಅನ್ನು ಕೂಡ ಹೊಂದಿರ್ತವೆ. ಈ ಅಯೋನಿಕ್ ಬಾಂಡಿಂಗ್ ಬಗ್ಗೆ ಸ್ಪೆಷಲ್ ಆಗಿ ನಾ ಹೇಳ್ಬೇಕು ಅಂತಂದ್ರೆ ಈ ಕೋಟಿಂಗ್ ಮಾಡ್ತಾರೆ ನೋಡಿ. ನಾನು ಇಲ್ಲಿ ಅಯಾನಿಕ್ ಕೋಟಿಂಗ್ ಅಂತ ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕಾದ್ರೆ ಈ ಟೂಲ್ಸ್ ಮೇಲೆ ಟೈಟೇನಿಯಂ ನೈಟ್ರೇಟ್ ಕೋಟಿಂಗ್ ಮಾಡ್ತಿದ್ರು. ಅಂದ್ರೆ ವ್ಯಾಕ್ಯೂಮ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಈ ಟೈಟೇನಿಯಂ ಮತ್ತು ಟಿನ್ ಅನ್ನ ಸಂಸ್ಕರಿಸಿ ಅದ್ರ ಮೇಲೆ ಕೋಟಿಂಗ್ ಮಾಡ್ತಾ ಇದ್ರು. ದಿಸ್ ಇಸ್ ಕಾಲ್ಡ್ ಅಯಾನಿಕ್ ಬಾಂಡಿಂಗ್. ಈ ಧನ ಮತ್ತು ಋಣ ವಿದ್ಯುತ್ ಕಾಂತಿಯ ಪರಸ್ಪರಗಳು ಎದುರಾದಾಗ ಇದಾಗದೆ ಅಯಾನಿಕ್ ಬಾಂಡಿಂಗ್ ಆಗ್ಬೇಕಾದ್ರೆ ಹ್ಯೂಜ್ ಅಮೌಂಟ್ ಆಫ್ ಹೀಟ್ ವಿಲ್ ಬಿ ಜನರೇಟೆಡ್. ನೀವು ನೋಡಿರ್ಬೋದು, ಮೋಡಗಳು ಒಂದಕ್ಕೊಂದು ಡಿಕ್ಕೆ ಹೊಡೆದಾಗ ಗುಡುಗು ಮಿಂಚು ಉತ್ಪತ್ತಿ ಆಗ್ತದೆ. ಇದಕ್ಕೆ ಧನ ಮತ್ತು ಋಣ ವಿದ್ಯುತ್ ಕಾಂತಿಯ ಅಲೆಗಳು ಕಾರಣ ಅನ್ನೋದು. ಆಮೇಲೆ ಎಲೆಕ್ಟ್ರಾನ್ಗಳು ಒಂದಕ್ಕೊಂದು ಟ್ರಾನ್ಸ್ಫರ್ ಆದಾಗ ಆಕ್ಟೇಟ್ ಸ್ಥಿತಿಯನ್ನ ತಲುಪ್ತಾ, ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲಿ ಇರ್ತವೆ. ಇಲೆಕ್ಟ್ರಾನ್ಗಳನ್ನ ಕಳೆದುಕೊಂಡಾಗ ಏರುಪೇರಾದಾಗ ಚೈತನ್ಯಶೀಲ ಶಕ್ತಿಯ ವಿಕಾಸಕ್ಕೆ ನಾಂದಿ ಆಗ್ತದೆ. ಬಸವಣ್ಣವರ ವಚನ ಇದಕ್ಕೆ ಬರುತ್ತೆ. ನಾನು ಮುಂದೆ ಹೇಳ್ತೀನಿ. ಬಸವಣ್ಣನವರ ವಚನಗಳಲ್ಲಿ ಈ ಚೈತನ್ಯಶೀಲವಾದ ಶಕ್ತಿಯ ವಿಕಾಸ ಹೇಗೆ ಆಗ್ತಾ ಅನ್ನೋದು ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಅದನ್ನ ಕೊನೆಯ ಸೆಗ್ಮೆಂಟ್ ಅಲ್ಲಿ ನಾನು ಹೇಳ್ತೀನಿ. ಇನ್ನ ಈ ಭೂಮಿಯ ರಚನೆ ಬಂದಾಗ ಬಿಗ್ ಬ್ಯಾಂಗ್ ಥಿಯರಿಯಿಂದ ಆಗಿದೆ ಅಂತ ಈ ಭೌಗೋಳಿಕ ಮತ್ತು ಭೌತಶಾಸ್ತ್ರದ ಎಲ್ಲ ವಿಜ್ಞಾನಿಗಳು ಪುಷ್ಟೀಕರಣ ಮಾಡ್ತಾರೆ. ಹಲವಾರು ಪುಸ್ತಕಗಳು ಬಂದಿವೆ. ಅದರಲ್ಲಿ ಅತ್ಯಂತ ನಿಖರವಾದ ಮಾಹಿತಿಯನ್ನು ನೀಡೋದು ಯಾವುದು ಅಂದ್ರೆ ದಿ ಬಿಗ್ ಬ್ಯಾಂಗ್ ಅಂಡ್ ದ ಬ್ಲಾಕ್ ಹೋಲ್ಸ್, ಸ್ಟಿಫನ್ ಹಾಕಿಂಗ್ಸ್ ಬರೆದಂತಹ ಪುಸ್ತಕ. ಜಾನ್ ಸ್ಟೀನರ್ ಬರೆದಂತಹ ದಿ ಒರಿಜಿನ್ ಆಫ್ ಯೂನಿವರ್ಸ್, ಸ್ಟೀವನ್ ಬೆಲ್ ಬರೆದಂತಹ ಬಿಗ್ ಬ್ಯಾಂಗ್ ಥಿಯರಿ, ಜಾನ್ ಪೇರಿ ಲೂಮಿನೆಟ್ ಬರೆದಂತಹ ಥಿಯರಿ ಅಂಡ್ ಅಬ್ಸರ್ವೇಷನ್ಸ್, ಸೈಮನ್ ಸಿಂಗ್ ಬರೆದಂತಹ ಬಿಗ್ ಬ್ಯಾಂಗ್ ಅಂತ ಇನ್ನೂ ಸಹಸ್ರಾರು ಪುಸ್ತಕಗಳಲ್ಲಿ ಈ ಬಿಗ್ ಬ್ಯಾಂಗ್ ಥಿಯರಿಯನ್ನು ಪುಷ್ಟೀಕರಣ ಮಾಡ್ತಾರೆ. ಮಹಾಸ್ಫೋಟ ಆದಾಗ ಈ ಭೂಮಿಯಲ್ಲಿ ಹಳ್ಳ ಕೊಳ್ಳ, ನದಿ, ಸಮುದ್ರ ಮುಂತಾದ ಚರಾಚರ ವಸ್ತುಗಳು ರಚನೆ ಆದವು. ಇದರ ಜೊತೆಗೆ ಮನುಷ್ಯನ ಒಳಭೇದ ಭಾವಗಳು ಕೂಡ ಹುಟ್ಟುತ್ತವೆ. ಗಂಡು ಹೆಣ್ಣು, ಬಡವ ಶ್ರೀಮಂತ, ರಾಜ ಪ್ರಜೆ, ಆ ಭಾಷೆ ಈ ಭಾಷೆ, ಆ ದೇಶ ಈ ದೇಶ ಇಂಥ ಪರಸ್ಪರವಾದಂತಹ ವಿರೋಧಾಭಾಸಗಳು ಕೂಡ ಹುಟ್ಕೊಳ್ತವೆ. ಹಾಗೇನೆ 12ನೇ ಶತಮಾನದಲ್ಲಿಯೂ ಕೂಡ ಒಂದು ಸ್ಫೋಟ ಆಗ್ತದೆ, ಬಿಗ್ ಬ್ಯಾಂಗ್ ಆಗ್ತದೆ. ಅದು ಶಬ್ದರಹಿತವಾದ ಒಂದು ಅರಿವಿನ ಸ್ಫೋಟ. ಇದು ಕೂಡ ಸಾಮಾಜಿಕವಾಗಿ ಒಂದು ಬಿಗ್ ಬ್ಯಾಂಗ್. ಅದು ಇನ್ನೂ ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ಈ ವೈಜ್ಞಾನಿಕ ಚಿಂತನೆಯ ವಿಷಯ ಕೂಡ ಕಾರಣ. ನೋಡಿ, ಈ ಬಿಗ್ ಬ್ಯಾಂಗ್ ಥಿಯರಿಯನ್ನ ನಾವು ತೀರಾ ಇತ್ತೀಚೆಗೆ ಎಲ್ಲ ವಿಜ್ಞಾನಿಗಳು ಹೇಳ್ತಾರೆ. ಅದನ್ನ ಅಲ್ಲಂ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ. ಎಂತ ಅದ್ಭುತವಾದ ತತ್ವ ಸಿದ್ಧಾಂತವನ್ನ ಹೇಳ್ತಾರೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ ಕೂಡ ಇಲ್ಲಿ ತರ್ತಾರೆ. ಅಪರಿಮಿತ ಕತ್ತಲೆಯೊಳಗೆ ಪರಿಮಿತದ ಬೆಳಗನಿಕ್ಕಿದವರಾರು. ಬೆಳಕು ಅದೇ, ಕತ್ತಲೆಯೂ ಅದೇ. ಇದೇನು ಚೋದ್ಯವೋ ಒಂದಕ್ಕೊಂದು ಅಂಜದು. ಆನೆಯು ಸಿಂಹವು ಒಂದಾಗಿ ಉಂಬುದ ಕಂಡು ಬೆರಗಾದನು ಕಾಣ ಗುಹೇಶ್ವರ ಅಂತಾರೆ. ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ ನ ಹೇಗೆ ಅವರು ಇಲ್ಲಿ ಅಳವಡಿಸಿದ್ರು ಅನ್ನೋದಕ್ಕೆ, ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ ಒಂದು ಲೋಹವಾಗುವ ಪ್ರಕ್ರಿಯೆ ತತ್ವವನ್ನ ಅಪರಿಮಿತ ಕತ್ತಲೆಯೊಳಗೆ ಪರಿಮಿತದ ಬೆಳಕಿನ ಚೋದ್ಯ ಅಂತ ಹೇಳ್ತಾರೆ. ಅಂದ್ರೆ ಆನೆ ಸ್ಥಿತಪ್ರಜ್ಞೆಯ ಸಂಕೇತ ಆಗಿ ನ್ಯೂಕ್ಲಿಯಸ್ ಅನ್ನ ಪ್ರತಿನಿಧಿಸರೆ, ಅಂದ್ರೆ ಡಿವೈಡ್ ಮಾಡೋ ಸಂಕೇತ ಅಂದ್ರೆ ಕಳೆಯುವ ಸಂಕೇತವನ್ನಾಗಿ ಎಲೆಕ್ಟ್ರಾನ್ಗೆ ಪ್ರತಿಮಾ ರೂಪವಾಗಿ ಸಿಂಹವನ್ನ ಬಳಸ್ತಾರೆ. ಈ ಸಿಂಹವನ್ನ ಎಲೆಕ್ಟ್ರಾನ್ಗೆ ಪ್ರತಿಮಾ ರೂಪವಾಗಿ ಬಳಸ್ತಾರೆ, ಆನೆ ಮತ್ತು ಸಿಂಹವನ್ನ. ಹೀಗೆ ವಸ್ತು ಮತ್ತು ಚೈತನ್ಯಗಳು. ವಸ್ತು ಅಂದ್ರೆ ನಮ್ಮ ಎಲೆಕ್ಟ್ರಾನಿಕ್, ಡಿಸ್ಪ್ಲೇಸ್ಮೆಂಟ್ ಆದಾಗ ಬರ್ತಕ್ಕಂಥ ಚೈತನ್ಯಗಳು ಸೃಷ್ಟಿಯ
ಅತ್ಯಮೂಲ್ಯ ಚೈತನ್ಯ ಸ್ವರೂಪ ಅನ್ನತಕ್ಕಂಥದ್ದನ್ನ ಅಲ್ಲಂ ಪ್ರಭುಗಳು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ನೋಡಿ, ವಚನಗಳಲ್ಲಿ ಇಂಥ ಅದ್ಭುತವಾದ ವೈಜ್ಞಾನಿಕ ಚಿಂತನೆಗಳಿವೆ ಅಂತಕ್ಕಂಥದ್ದನ್ನ ಈ ವಚನ ನಾವು ಕಾಣ್ಬೋದು. ಅಂದ್ರೆ ಒಂದರಿಂದ ಇನ್ನೊಂದು ಚೈತನ್ಯವನ್ನ ಪಡೆದುಕೊಳ್ಳುವುದೇ ಸೃಷ್ಟಿಯ ಶ್ರೇಷ್ಠ ಚಿಂತನಾ ಕ್ರಮ. ನಾನು ಆಗ್ಲೇ ಹೇಳ್ದಂಗೆ ಬಸವಣ್ಣನವರ ಒಂದು ವಚನ ಈ ಚೈತನ್ಯಶೀಲತೆಯನ್ನ ಪುಷ್ಟೀಕರಣ ಮಾಡ್ತದೆ. ಅವ್ರು ಬರೀತಾರೆ ನೋಡಿ, ಅದುರಿತು ಪಾದಾಘಾತದಿಂದ ಧರೆ, ಬಿದಿರಿದವು ಮುಕುಟ ತಾಗಿ ತಾರಕೆಗಳು, ಉದುರಿದವು ಕೈತಾಗಿ ಲೋಕಂಗಳೆಲ್ಲ, ನಮ್ಮ ಕೂಡಲ ಸಂಗಮ ದೇವನಿಂದು ನಾಟ್ಯವಾಡಿ. ಎಂತ ಅದ್ಭುತವಾದಂತಹ ಚಿತ್ರಣವನ್ನ ನೀಡ್ತಾರೆ. ಅಂದ್ರೆ ಈ ವಚನ ಶಿವತಾಂಡವ ಅಥವಾ ನಟರಾಜನ ನೃತ್ಯದ ಒಂದು ಅದ್ಭುತವಾದಂತಹ ದೃಶ್ಯ ರೂಪಕ, ಮೆಟಾಫಾರ್ ಅಂತೀವಲ್ಲ ಹಾಗೆ. ಇದು ಒಂದರೊಳಗೊಂದು ಕರಗಿರುವ ಯೂನಿಯನ್ ಆಫ್ ಮಿಕ್ಸ್ಚರ್ ಪ್ಯಾಟರ್ನ್ ಅಂತ ನಮಗೆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಬರ್ತದೆ. ನಂದ ಎಂಫಿಲ್ ಥೀಸಿಸೇ ಅದು ಅಪ್ಲಿಕೇಶನ್ ಆಫ್ ಈ ಕ್ವಾಂಟಮ್ ಫಿಸಿಕ್ಸ್, ಮೆಟಲರ್ಜಿಕಲ್ ಅಪ್ಲಿಕೇಶನ್ ಆಫ್ ಅನಾಲಿಸಿಸ್ ಆಫ್ ಮೆಟಲರ್ಜಿಕಲ್ ಅನಾಲಿಸಿಸ್ ಆಫ್ ಫೋರ್ಜಿಂಗ್ ಪಾರ್ಟ್ಸ್ ಇನ್ ಥಿಕ್ಸ್ ಆಫ್ ಫೋರ್ಜಿಂಗ್ ಅಂತಕ್ಕಂಥದ್ದು. ಅದರಲ್ಲಿ ಈ ಯೂನಿಯನ್ ಆಫ್ ಮಿಕ್ಸ್ಚರ್ ಪ್ಯಾಟರ್ನ್ಸ್ ಅಂತ ಬರುತ್ತೆ. ಇದರಲ್ಲಿ ಒಂದರೊಳಗೊಂದು ಕರಗಿ ಹೋಗುವಂತ ಯೂನಿಯನ್ ಆಫ್ ಮಿಕ್ಸ್ಚರ್ ಪ್ಯಾಟರ್ನ್ ಅನ್ನ ಬಸವಣ್ಣವ್ರು ಹೇಳ್ತಾರೆ. ಈ ಥಿಯರಿ ಏನಿದೆಯಲ್ಲ, ಇದನ್ನ ಜಗತ್ತಿಗೆ ತಿಳಿಸ್ಕೊಟ್ಟವನು ಅಂದ್ರೆ ನಟರಾಜನ ನೃತ್ಯ ರೂಪಕವನ್ನ ಈ ಕ್ವಾಂಟಮ್ ಫಿಸಿಕ್ಸ್ಗೆ ಹೋಲಿಸಿ ಬರೆದಂಥವನು ಫಿಲಿಪ್ ಕಾಪ್ರಾ ಅಂತಕ್ಕಂಥ ಅವನು ಭೌತಶಾಸ್ತ್ರದ ವಿಜ್ಞಾನಿ. ಈ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಬರುತ್ತೆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ. ಆ ಥಿಯರಿ ಆಫ್ ರಿಲೇಟಿವಿಟಿಗೆ ಶಿವತಾಂಡವದ ನೃತ್ಯ ಮೂಲಕ ವಿವರಣೆಯನ್ನ ನೀಡ್ತಾನೆ. 2006 ನಾವು ಬಂಬಾರ್ಡಿಯರ್ ಅಂತಕ್ಕಂಥ ಒಂದು ಏರೋಸ್ಪೇಸ್ ಕಂಪ್ನಿಗೆ ಪಾರ್ಟ್ಸ್ ಅನ್ನು ಸಪ್ಲೈ ಮಾಡಿದ್ವಿ. ಒಂದು ಪಾರ್ಟು ಪದೇ ಪದೇ ಅದು ಫೇಲ್ ಆಗ್ತಾ ಇತ್ತು. ಅವಾಗ ನಾವು ಕ್ಯಾಲಿಫೋರ್ನಿಯಾದಲ್ಲಿ ಬರ್ಕ್ಲೆ ಲ್ಯಾಬ್ ನಲ್ಲಿ ಅದನ್ನ ಟೆಸ್ಟ್ ಮಾಡಕ್ ಹೋದಾಗ ನನಗೆ ಈ ಫಿಲಿಪ್ ಕಾಪ್ರಾ ಭೇಟಿ ಆಗ್ತಾರೆ. ಮಾತಾಡ್ತಾ ಈ ಪ್ರಾಚೀನತೆಯಲ್ಲಿ ವೈಜ್ಞಾನಿಕತೆ ಬಗ್ಗೆ ನಾನು ಅವ್ರಿಗೆ ಹೇಳಿದಾಗ ಹಿ ವಾಸ್ ವೆರಿ ಫ್ಯಾಸಿನೇಟೆಡ್ ಬೈ ಮೈ ವರ್ಡ್ಸ್. ಅವನಿಗೆ ಇದರಲ್ಲಿ ಬಹಳಷ್ಟು ಕೆಲಸ ಮಾಡಿದವನಾಗಿದ್ರಿಂದ ಅವನು ಕರ್ಕೊಂಡೋಗಿ 1 ವಾರಗಟ್ಟಲೆ ಈ ಶಿವತಾಂಡವ ನೃತ್ಯದ ಬಗ್ಗೆ ಹೇಳ್ತಾನೆ. ಅವನು ಒಂದು ಪುಸ್ತಕವನ್ನು ಬರ್ತಾನೆ, ತಾವೋ ಆಫ್ ಫಿಸಿಕ್ಸ್ ಅಂತ. ಫಿಲಿಪ್ ಕಾಪ್ರಾ, ದ ಬುಕ್ ಈಸ್ ತಾವೋ ಆಫ್ ಫಿಸಿಕ್ಸ್ ಅಂತ. ಈ ಪುಸ್ತಕದಲ್ಲಿ ಅವನು ಬರೀತಾನೆ, ಬರ್ಕ್ಲೆ ಲ್ಯಾಬ್ ನಲ್ಲಿ ಶಿವತಾಂಡವ ನೃತ್ಯದ ಒಂದು ಇದನ್ನು ಕೂಡ ಇಟ್ಟಿದ್ದಾನು. ಶಿವತಾಂಡವ ನೃತ್ಯದ ನಟರಾಜನ ಐಡಲ್ ಇದು ಫಿಲಿಪ್ ಕಾಪ್ರಾ ಅಲ್ಲಿ ಇನ್ಸ್ಟಾಲ್ ಮಾಡಿರೋದು. ಅವನು ತನ್ನ ದಿ ತಾವೋ ಆಫ್ ಫಿಸಿಕ್ಸ್ ನಲ್ಲಿ ಬರೀತಾನೆ, ನಟರಾಜನ ನೃತ್ಯದ ಅಂದ್ರೆ ಬಸವಣ್ಣವ್ರು ಹೇಳ್ತಾರಲ್ಲ, ಅದುರಿತು ಪಾದಾಘಾತದಿಂದ ಧರೆ, ಅದನ್ನ ಅವನು ಇಂಗ್ಲಿಷ್ ನಲ್ಲಿ ತನ್ನ ಪುಸ್ತಕದಲ್ಲಿ ಬರ್ತಾನೆ. ಪೇಜ್ ನಂಬರ್ 19 ನಲ್ಲಿ ಬರೀತಾನೆ, as the cosmic dancer, Shiva is the god of creation and destruction, who sustains through his dance the endless rhythm of the universe. ಅದೂರಿತು ಪಾದಾಘಾತದಿಂದ ಧರೆ, ಎಂಡ್ಲೆಸ್ ರಿದಮ್ ಆಫ್ ಯೂನಿವರ್ಸ್. ಪೇಜ್ ನಂಬರ್ 90 ರಲ್ಲಿ ಬರುತ್ತಾನೆ. ದಿಸ್ ಬುಕ್ ಈಸ್ ಅವೈಲಬಲ್ ಇನ್ PDF form in Google. You can search and read it. ಮುಂದುವರೆದು ಬರೀತಾನೆ 225ನೇ ಪೇಜ್ ನಲ್ಲಿ, ದಿ ಪಾರ್ಟಿಕಲ್ ಇಂಟರಾಕ್ಷನ್ಸ್ ಗಿವ್ ರೈಸ್ ಟು ಸ್ಟೇಬಲ್ ಸ್ಟ್ರಕ್ಚರ್ಸ್ ವಿಚ್ ಬಿಲ್ಡ್ ಅಪ್ ದಿ ಮೆಟೀರಿಯಲ್ ವರ್ಲ್ಡ್, ವಿಚ್ ಅಗೇನ್ ಈಸ್ ನಾಟ್ ಸ್ಟ್ಯಾಟಿಕ್, ಯಾವಾಗ್ಲೂ ಮೂವ್ಮೆಂಟ್ ಆಗ್ತಿರುತ್ತೆ, ಬಟ್ ಆಸಿಲೇಟ್ಸ್ ಇನ್ ರಿದಮಿಕ್ ಮೂವ್ಮೆಂಟ್ಸ್. 225ರಲ್ಲಿ ಪೇಜ್ ನಲ್ಲಿ ಬರೀತಾನೆ. ದಿಸ್ ಡಾನ್ಸ್ ಇನ್ವಾಲ್ವ್ಸ್ ಅನ್ ಎನಾರ್ಮಸ್ ವೆರೈಟಿ ಆಫ್ ಪ್ಯಾಟರ್ನ್ಸ್. ವೆರಿ ವೆರಿ ಸಿಗ್ನಿಫಿಕೆಂಟ್ ಆಗಿ ಇಲ್ಲಿ ಬರೀತಾನೆ ಅವನು. ದಿಸ್ ಡಾನ್ಸ್ ಇನ್ವಾಲ್ವ್ಸ್ ಅನ್ ಎನಾರ್ಮಸ್ ವೆರೈಟಿ ಆಫ್ ಪ್ಯಾಟರ್ನ್ಸ್. ದ ಸ್ಟಡಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂಡ್ ದೇರ್ ಇಂಟರಾಕ್ಷನ್ ದಸ್ ರಿವೀಲ್ ಎ ಗ್ರೇಟ್ ಡೀಲ್ ಆಫ್ ಆರ್ಡರ್ ಅಂತಕ್ಕಂಥ ಬರೀತಾನೆ. ನೋಡಿ, ನಾವು ಫಿಸಿಸಿಸ್ಟ್ ಎಲ್ಲ ದೇ ಯೂಸ್ ಲೈಕ್ ಫ್ರೇಸಸ್, ದಿ ಡಾನ್ಸ್ ಆಫ್ ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್ ಅಂಡ್ ಎನರ್ಜಿ ಡ್ಯಾನ್ಸ್ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾರೆ. The idea of rhythm and dance naturally come into mind when one tries to imagine the flow of energy going through the patterns that make up the particle world. ನಾವೇನೀಗ ಲೋಹದಲ್ಲಿ ಪಾರ್ಟಿಕಲ್ಸ್ ಅಂತ ಮಾತಾಡ್ತೀವಿ, ಇದನ್ನ ನಟರಾಜನ ನೃತ್ಯಕ್ಕೆ ಹೋಲಿಸಿ ಅವನು ಹೇಳ್ತಾನೆ. ನೋಡಿ, ಮಾಡರ್ನ್ ಫಿಸಿಕ್ಸ್ has shown us that movement and rhythms are essential properties of matter. ಯಾವುದೇ ಆಕ್ಟೇಟ್ ಸ್ಥಿತಿಯಲ್ಲಿ ಇಲ್ದಕ್ಕಂಥ ಒಂದು ಮ್ಯಾಟರ್ ಏನಿದೆ ಯಾವಾಗ್ಲೂ ಇಟ್ ಆಸಿಲೇಟ್ಸ್.
that all matter, whether here on the earth or in our outer space, is involved in the continual cosmic dance. ಇನ್ನು 241ನೇ ಪೇಜ್ ನಲ್ಲಿ ಈ ಫ್ರಿಸಪ್ ಕಾಪ್ರಾ ಬರೀತಾನೆ. ಅದನ್ನೇ ನಾವು ಬಸವಣ್ಣವರ ವಚನಕ್ಕೆ ಹೋಲಿಸಿ ನೋಡುದಂದ್ರೆ ಇದೆಲ್ಲ ಫ್ರಿಸಪ್ ಕಾಪ್ರಾ ಬರ್ದಿದ್ದನ್ನ ಅವ್ರು ಬಸವಣ್ಣವರು ಒಂದು ವಚನದಲ್ಲಿ ಸೇರಿಸ್ತಾರೆ. ಅದುರಿತು ಪಾದಾಘಾತದಿಂದ ದನೆ ಅಂದ್ರೆ ಕಾಸ್ಮಿಕ್ ಡಾನ್ಸ್. ಬಿದಿರಿದವು ಕೈತಾಗಿ ಲೋಕಗಳೆಲ್ಲ ಅಂದ್ರೆ ಕಂಟಿನ್ಯೂಯಲ್ ಕಾಸ್ಮಿಕ್ ಡಾನ್ಸ್ ಮೂಲಕ ಈ ಲೋಹಗಳ ಪರಿವರ್ತನಾ ಕ್ರಿಯೆ. ಉದುರಿದವು ಕೈತಾಗಿ ಲೋಕಗಳೆಲ್ಲ ನಮ್ಮ ಕೂಡಲ ಸಂಗಮ ದೇವನಿಂದು ನಾಟ್ಯವಾಡೆ. ದಿಸ್ ರೆಫರ್ಸ್ ದಿ ಮೂಮೆಂಟ್ ಅಂಡ್ ರಿದಮ್ಸ್ ಆರ್ ಎಸೆನ್ಷಿಯಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತಕ್ಕಂಥ ಒಂದು ಕ್ರಿಯೆ. ಹೀಗೆ ಈ ಶಿವತಾಂಡವ ದೃಶ್ಯ ರೂಪಕ ಪುರಾಣ ಪುಣ್ಯ ಕಥೆಗಳು, ಧಾರ್ಮಿಕ ನಂಬಿಕೆಗಳು, ಆಧುನಿಕ ವೈಜ್ಞಾನಿಕ ಚಿಂತನೆಗಳು ಹೇಗೆ ಏಕೀಭವನ ಮಾಡ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣಬಹುದು. ಇದಿಷ್ಟು ಲೋಹಗಳ ಫಿಸಿಕಲ್ ಪ್ರಾಪರ್ಟೀಸ್ನ ಒಂದು ಚಿಂತನೆ. ಇನ್ನ ಭೂಮಿಯ ಆಳದಿಂದ ಈ ಲೋಹಗಳ ಅದಿರನ್ನ ತೆಗೆಯುವ ಈ ಗಣಿಗಾರಿಕೆ ಸಾಮಾನ್ಯವಾಗಿ ಎಲ್ಲ ದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೆಲಸ. ಇದನ್ನ ಸ್ಟಡೀಸ್ ಇನ್ ಆನ್ಷಂಟ್ ಹಿಂದೂ ಪಾಲಿಟಿ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ನರೇಂದ್ರನಾಥ್ ಲಾ ಅವರು ಬರೀತಾರೆ. ನಾವು IAS IPS ಆಸ್ಪಿರೆಂಟ್ಸ್ಗೆ ಪಾಠ ಮಾಡ್ಬೇಕಾದ್ರೆ ನರೇಂದ್ರನಾಥ್ ಲಾ ಅವರು ಬರೆದಂತ ಬಹಳಷ್ಟು ಪುಸ್ತಕಗಳನ್ನ ರೆಫರ್ ಮಾಡ್ತೀವಿ. ಅದರಲ್ಲಿ ನಾನು ಬಹಳಷ್ಟು ರೆಫರ್ ಮಾಡಕ್ ಹೇಳ್ತಿದ್ವು ಅಂದ್ರೆ ಸ್ಟಡೀಸ್ ಇನ್ ಆನ್ಷಂಟ್ ಹಿಂದೂ ಪಾಲಿಟಿನಲ್ಲಿ ಅಂದ್ರೆ ರಾಜಕೀಯ ಚಿಂತನೆ ಏನಿರುತ್ತಾ ಅದನ್ನ ನಾನು ಬಹಳಷ್ಟು ರೆಫರ್ ಮಾಡಿಸ್ತಾ ಇದ್ದೆ. ಯಾಕಂದ್ರೆ ಅಟ್ ಲೀಸ್ಟ್ ಒಂದು 10% ಆಫ್ ದಿ ಕ್ವಶನ್ಸ್ ವಿಲ್ ಕಮ್ ಅರೈಸ್ ಫ್ರಮ್ ದಿಸ್ ಬುಕ್ ಅಂತಕ್ಕಂಥ ಒಂದು ಇದರಲ್ಲಿ. ಈ ಪುಸ್ತಕದಲ್ಲಿ ಅವರು ಬರೀತಾರೆ, ಭೂಮಿಯಲ್ಲಿ ನಮಗೆ ಚಿನ್ನ ಬೆಳ್ಳಿಯ ಜೊತೆಗೆ ಅಗಾಧವಾದಂತ ಒಂದು ಕಬ್ಬಿಣ ಸಿಗ್ತದೆ. ಇದನ್ನ ಅವ್ರ ಪುಸ್ತಕದಲ್ಲಿ ರೆಫರ್ ಮಾಡ್ತಾರೆ. ಮೆಗಸ್ಥನೀಸ್ ಕಾಲದಿಂದಲೂ ಗೊತ್ತಿರುವ ಸಂಗತಿ ಅಂತ ಅವರು ಬರೀತಾರೆ. ಮೆಗಸ್ಥನೀಸ್ ಕ್ರಿಸ್ತಪೂರ್ವ 350ರಿಂದ 290ರವರೆಗಿನ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದಕ್ಕಂಥ ಒಬ್ಬ ಗ್ರೀಕ್ ರಾಯಭಾರಿ. ಅದರಲ್ಲಿ ಅವ್ರು ಬರೀತಾರೆ, ಸ್ಟಡೀಸ್ ಇನ್ ಆನ್ಷಂಟ್ ಹಿಂದೂ ಪಾಲಿಟಿ ನರೇಂದ್ರ ಪುಸ್ತಕದಲ್ಲಿ ಬರೀತಾರೆ. And while the soil bears on its surface all kinds of fruits which are known to cultivation, it is also has the underground numerous veins of all sorts of metals. For it contains much gold, silver, copper and iron in no small quantity. ಅಂದ್ರೆ ಬಹಳಷ್ಟು ದೊಡ್ಡ ಕ್ವಾಂಟಿಟಿ ಇದೆ. And even tin and other metals which are employed in making articles of use and ornamental, as well as the implements and account treatment of war ಅಂತಕ್ಕಂಥದ್ದು. ಅಂದ್ರೆ ವಾರ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಆ ಯುದ್ಧಗಳ ಒಂದು ಪರಿಕರಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಪ್ರಕೃತಿಯು ನಮಗೆ ಲೋಹಗಳನ್ನ ಭೂಮಿಯ ಮೇಲ್ಪದರಲ್ಲಿ ಮತ್ತು ರತ್ನಗಳನ್ನ ಭೂಮಿಯ ಕೇಂದ್ರ ಭಾಗದಲ್ಲಿ ಶೇಖರಿಸಿ ಇಟ್ಟಿದೆ ಅಂತಕ್ಕಂಥದ್ದನ್ನು ನರೇಂದ್ರನಾಥ್ ಲಾ ಅವರು ಕೋಟ್ ಮಾಡ್ತಾರೆ. ಅದನ್ನ ನಮ್ಮ ಬಸವಣ್ಣನವರ ವಚನ ಎಷ್ಟು ಅದ್ಭುತವಾಗಿ ಹೇಳ್ತದೆ ಅನ್ನತಕ್ಕಂಥದ್ದು. ಅಂದ್ರೆ ಅತಿ ದೊಡ್ಡ ಭೂಮಿ ವಿಜ್ಞಾನವನ್ನ ಈ ವಚನದಲ್ಲಿ ನಾವು ಕಾಣ್ಬೋದು. ಆ ವಚನ ಹೀಗಿದೆ: ನೀಲದ ಮಣಿಯೊಂದು ಮಾಣಿಕವನ್ನುಂಗಿದಳೆ, ವಜ್ರ ಬಂದು ಅದ ಬೇಡವೆಂದು ಗುಳಿಸಿತ್ತು ನೋಡ, ಅಡಗಿದ ಮಾಣಿಕ್ಯ ನೀಲದ ತಲೆಯ ಮೆಟ್ಟಿ ಆನಂದ ನಾಟ್ಯವಾಡುತ್ತಿದ್ದಿತ್ತು, ಅಂಬರದೊಳಗಣ ಮುಗ್ಧೆ ಕಂಗಳ ಮುತ್ತಿನ ಮಣಿಯ ಮಥನವಿಲ್ಲದೆ ನುಂಗಿ ಉಗುಳುತ್ತಿದ್ದಳು, ಲಿಂಗ ಜಂಗಮವೆಂಬುದ ಇಂದರಿದು ಸುಖಿಯಾದೆನು, ಕೂಡಲ ಸಂಗಮ ದೇವರಲ್ಲಿ ಪ್ರಭುವಿನ ಕೃಪೆಯಿಂದ ನಾನು ಬದುಕಿದೆನು. ಇದರಲ್ಲಿ ಅವ್ರು ಕೋಟ್ ಮಾಡ್ತಕ್ಕಂಥ ಹಲವಾರು ವಜ್ರಗಳನ್ನ, ನೀಲಮಣಿಗಳನ್ನ ಇಲ್ಲಿ ನಾವು ನೋಡುವುದು. ನೀಲಮಣಿ ಅಂದ್ರೆ ಬ್ಲೂ ಸಫೈರ್, ಅತ್ಯಂತ ಬೆಲೆ ಬಾಳ್ತಕ್ಕಂಥ ಒಂದು ರತ್ನ. ಇದರ ಮೂಲ ಧಾತು ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್, Al2O3 ಅಂತ ಹೇಳ್ತೀವಿ. ಮಾಣಿಕ ಅಥವಾ ಮಾಣಿಕ್ಯ, ರೆಡ್ ರೂಬಿ, ಇದು ರಕ್ತವರ್ಣದ ಒಂದು ರತ್ನ. ಇದು ಕೂಡ ಅಲ್ಯೂಮಿನಿಯಂ ಆಕ್ಸೈಡ್ ಇಂದ ಕೂಡಿರ್ತಕ್ಕಂಥ, Al2O3 ಇಂದ ಕೂಡಿರ್ತಕ್ಕಂಥ. ಇದು ಕೆಂಪು ವರ್ಣ. ಪ್ರಮುಖವಾಗಿ ಇದರಲ್ಲಿ ಇರ್ತಕ್ಕಂಥ ಕ್ರೋಮಿಯಂ ಘಟಕದ ಅಸ್ತಿತ್ವದಿಂದಾಗಿ ಇದಕ್ಕೆ ಕೆಂಪು ವರ್ಣ ಬರ್ತದೆ. ವಜ್ರ, ಡೈಮಂಡ್ ಭೂಮಿ ಮೇಲಿನ ಅತ್ಯಂತ ಕಠಿಣವಾದಂತಹ ಒಂದು ರತ್ನ. ಇಂಗಾಲದ ಅಣುಗಳು ಅಂದ್ರೆ ಕಾರ್ಬನ್ ಮಾಲಿಕ್ಯೂಲ್ಸ್ ಭೂಮಿಯ ಆಳದಲ್ಲಿ ಅಗಾಧವಾದ ಉಷ್ಣತೆ, ಆಮೇಲೆ ಅಗಾಧವಾದ ಒಂದು ಪ್ರೆಷರ್, ಎನಾರ್ಮಸ್ ಹೀಟ್ ಅಟ್ ದ ಸೆಂಟರ್ ಆಫ್ ದ ಅರ್ತ್, ಮತ್ತು ತೀವ್ರ ಒತ್ತಡ ಅಂದ್ರೆ ಹೆವಿ ಪ್ರೆಷರ್ ನಿಂದ ನಿರ್ಮಾಣ ಆಗತಕ್ಕಂಥ ಒಂದು ರತ್ನ. ಇದಕ್ಕೆ ಹೊಳಪು ನೀಡಿದಾಗ ಬೆಳಕನ್ನ ಪ್ರತಿಫಲನ ಮಾಡುವಂತ ಒಂದು ಗುಣವನ್ನು ಹೊಂದಿರ್ತದೆ. ನೀವು ಸೂರತ್ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ
ಈ ವಜ್ರಗಳನ್ನ ಹೊಳಪು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ವಜ್ರದ ಆ ಮಾರ್ಕೆಟ್ ನಲ್ಲಿ ಹೊಡೆದಾಗ ಒಂದೇ ಒಂದು ಕಸದ ತುಂಡು ನಿಮಗೆ ಕಾಣಲ್ಲ. ಯಾಕಂದ್ರೆ ಪ್ರತಿ 1 ಅವರ್ಗೆ ಒಂದೊಂದ್ಸರಿ ಕಸ ಗುಡಿದಿ ಅದರಲ್ಲಿ ರತ್ನಗಳು ಸಿಗ್ತಾವೇನೋ ಅಂತ ನೋಡ್ತಾರೆ. ಹೀಗಾಗಿ ಆ ಜವೇರಿ ಮಾರ್ಕೆಟ್ಗೆ ಹೋದ್ರೆ ಇಷ್ಟು ನೀಟ್ ಅಂಡ್ ಕ್ಲೀನ್ ಆಗಿರ್ತದೆ ಅಂದ್ರೆ ಅನ್ಇಮ್ಯಾಜಿನೇಬಲ್ ಅಂತಕ್ಕಂಥದ್ದು. ನೋಡಿ, ಈ ವಚನದಲ್ಲಿ ಹೇಳ್ತಾರೆ ಅವರು, ನೀಲದ ಮಣಿಯಲ್ಲಿ ಕ್ರೋಮಿಯಂ ಘಟಕ ಕೂಡಿದಾಗ ಆಗುವ ಬೆಳಕಿನ ಪರಿವರ್ತನೆಯನ್ನ ಬಸವಣ್ಣವ್ರು ಹೇಳ್ತಾರೆ. ನೀಲದ ಮಣಿಯನ್ನ ಮಾಣಿಕವನ್ನುಂಗಿದಡೆ ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಹೇಳ್ತಾರೆ. ಅನೇಕ ಮೂಲ ಧಾತುಗಳಿಂದ ಕೂಡಿವೆ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ. ಮುತ್ತಿನ ಮಣಿಯ ಮಥನವಿಲ್ಲದೆ ನುಂಗಿ ಉಗುಳುತ್ತಿದ್ದರು ಅಂದ್ರೆ ವಜ್ರವನ್ನ ತಯಾರು ಮಾಡುವಂತ ಕ್ರಿಯಾವರ್ತನೆ, ಟ್ರಾನ್ಸ್ಫಾರ್ಮೇಶನ್ ಅನ್ನ ಹೇಳ್ತಾರೆ. ಆಮೇಲೆ ಭೂಗರ್ಭದಲ್ಲಿ ಅನೇಕ ಲೋಹಗಳು ಸಿಗ್ತವೆ. ಮನೋಹರ ಕಾಯಕದ ಚಿಕ್ಕ ದೈವ ಯಾರು ಸಾಂಬಾರ್ ಪದಾರ್ಥಗಳನ್ನ ವ್ಯಾಪಾರ ಮಾಡ್ತಕ್ಕಂಥದ್ದು, ಅವರು ಒಂದು ವಚನ ಎಷ್ಟು ಅದ್ಭುತವಾಗಿ ಇದೆ ಅಂದ್ರೆ, ಮುರಿಗಂಚು ತವರ ಹಿತ್ತಾಳೆ ತಾಮ್ರ ಇವು ಮೊದಲಾದ ಲೋಹವ ತನ್ನಿ, ಕಳ್ಳವಣ ಕಂದುವೆಳ್ಳ ಮೊದಲಾದ ಆ ರೊಕ್ಕವ ತನ್ನಿ, ನಿಮಗಲ್ಲದ ಒಡವೆಯನಿಗೆ ನಿಮ್ಮ ಒಳ್ಳೆಯ ಒಡವೆಯ ಕೊಡುವೆ, ನಿನ್ನ ಕಂಬಳಿಯ ಚೀಲವನ್ನು ಬಿಡುವೆ, ಅದರಿಂದ ಸಾಂಬಾರ ದ್ರವ್ಯವ ಕೊಡುವೆನೆಂಬುದಕ್ಕೆ ಎನ್ನ ನಂಬಿ ಬನ್ನಿ, ಊರ್ಧ್ವರೇತೋ ಮೂರ್ತಿ ಶ್ವೇತ ಸ್ವಯಂಭು ಕಪಿಲೇಶ್ವರ ಲಿಂಗದ ಆಣತಿ ಅಂತಕ್ಕಂಥ ಹೇಳ್ತಾರೆ. ಈ ಕಂಚು ತವರ ಹಿತ್ತಾಳೆ ತಾಮ್ರದ ಮುಂತಾದ ಲೋಹಗಳ ಪ್ರಸ್ತಾಪವನ್ನು ಮಾಡ್ತಾರೆ. ಅಂದ್ರೆ ಇವುಗಳನ್ನ ತೆಗೆದುಕೊಂಡು ಮಿಕ್ಸ್ಚರ್ ಆಫ್ ಎಲ್ಲ ಮಾಡಿ ಬೇರೊಂದು ಲೋಹವನ್ನು ಮಾಡ್ತಕ್ಕಂಥ ಆ ಒಂದು ತಾಂತ್ರಿಕತೆ ಚಿಕ್ಕ ದೇವರನ್ನ ಅವರಲ್ಲಿ ಇತ್ತು ಅಂತಕ್ಕಂಥದ್ದನ್ನ ಈ ವಚನದಲ್ಲಿ ನೋಡ್ಬೋದು. ಆಮೇಲೆ ಕಬ್ಬಿಣ ತಯಾರಾಗುವ ಹಂತದಲ್ಲಿ ಉಂಟಾಗುವ ಈ ಪ್ರಕೃತಿ ಕ್ರಿಯಾವರ್ತನೆ ಅಂತೀವಿ, ಟ್ರಾನ್ಸ್ಫಾರ್ಮೇಶನ್ ಸಹಿತ ಇವರು ಉಲ್ಲೇಖ ಮಾಡ್ತಾರೆ. ನಾನು ಫೋರ್ಜಿಂಗ್ ಅಲ್ಲಿ ಇದ್ದಾಗ ಇದನ್ನ ಬಹಳ ಹತ್ತಿರದಲ್ಲಿ ಕಂಡಿರ್ತಕ್ಕಂಥವನು. ಒಂದು ವರ್ಣದಿಂದ ಭೇದ ಕ್ರಮದಿಂದ ಕೂಡಲಾಗಿ ಪಂಚವರ್ಣವಾಯಿತು, ಶ್ವೇತವರ್ಣ ಮೊದಲು ಪರಿಕ್ರಮದಿಂದ ಷಡುವರ್ಣವಾಯಿತು, ಆ ವರ್ಣದ ಭೇದ ಬಿಳುಹಿನ ಸ್ವಾಯತೆಯಲ್ಲಡಗಿತು, ಇಂತಿ ಪರಮನಿಂದ ಇಂದ್ರಿಯ ವಿಕಾರವಾದುದ ನರಿಯದೆ ಆತ್ಮನ್ಗೆ ಪರಿಭ್ರಮಣವೆಂದು ಸಂದೇಹ ಮಾಡುವ ಬಂಧ ಮೋಕ್ಷ ಕರ್ಮಗಳಿಗೆ ಪರಮಸಂದ ಹರಿದಲ್ಲದೆ ಊರ್ಧ್ವ ರೇತೋಮೂರ್ತಿ ಶ್ವೇತ ಸ್ವಯಂಭು ಕಪಿಲೇಶ್ವರ ಲಿಂಗ ಸಾಧ್ಯವಲ್ಲ ಅಂತ. ಅಂದ್ರೆ ಈ ಲೋಹಗಳನ್ನ ಉಷ್ಣತೆಗೆ ಒಳಪಡಿಸಿದಾಗ ಅಥವಾ ಕಾಯಿಸ್ತಾ ಹೋದಂಗೆ ಈ ಲೋಹಗಳ ಬಣ್ಣವನ್ನ ಬದಲಾಯಿಸೋದನ್ನ ನಾವು ಕಾಣ್ಬೋದು. ನೀವು ಕಮ್ಮಾರನ ಕುಲ್ಮೆಯಲ್ಲಿ ಅವನ್ ಕಾಯಿಸ್ತಾನ ನೋಡ್ಬೇಕು ನೀವು. ಆ ಕಬ್ಬಿಣವನ್ನ ಕಾಯಿಸ್ತಾ ಹೋದಂತೆ ಮೊದಲನೇದಾಗಿ ಕಂಡು ಬರೋದು ಕೆಂಪು ಬಣ್ಣ. ಉಷ್ಣತೆ ಏರಿದಂತೆಲ್ಲ ಅದು ತೆಳು ನೀಲಿ ಬಣ್ಣಕ್ಕೆ ತಿರುಗ್ತದೆ, ಇನ್ನ ಹೆಚ್ಚಿಸಿದಾಗ ಅದು ಬಿಳಿ ಬಣ್ಣಕ್ಕೆ ತಿರುಗ್ತದೆ. ಹಾಗಾಗಿ ಅವನು ಮೊದಲನೇದರಲ್ಲಿ ಹೇಳ್ತಾನೆ, ಒಂದು ವರ್ಣದಿಂದ ಭೇದ ಕ್ರಮದಿಂದ ಕೂಡಲಾಗಿ ಪಂಚವರ್ಣವಾಗಿತ್ತು, ಫೈನಲ್ ಆಗಿ ಏನಾಗುತ್ತೆ ಶ್ವೇತವರ್ಣ ಅದು ಪರಿಕ್ರಮಗೊಂಡು ಷಡುವರ್ಣವಾಯಿತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದ್ರೆ ನಮ್ಮ ವಚನಕಾರರಿಗೆ ಈ ಮೆಟಲರ್ಜಿಕಲ್ ಆಸ್ಪೆಕ್ಟ್ಸ್ ಕೂಡ ಗೊತ್ತಿತ್ತು ಅಂತಕ್ಕಂಥದ ಒಂದು ಸುಂದರ ಚಿತ್ರಣವನ್ನ ಮನೋಹರ ಕಾಯಕದ ಚಿಕ್ಕ ದೇವಯ್ಯನವರು ಈ ವಚನದ ಮೂಲಕ ಹೇಳ್ತಾರೆ. ಇನ್ನು 17ನೇ ಶತಮಾನದಲ್ಲಿದ್ದಂಥ ಸಿದ್ಧ ಸಂಪ್ರದಾಯದ ಕಾಡಸಿದ್ದೇಶ್ವರ ಅವರ ವೀರಶೈವ ಷಡ್ಸ್ಥಲ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಕೃತಿ. ದಿಟ್ಟ ಗಣಾಚಾರಿ ಅಂಬಿಗರ ಚೌಡಯ್ಯನವರ ವಚನಗಳಂತೆ ಕಾಡಸಿದ್ದೇಶ್ವರರ ವಚನಗಳು ಕೂಡ ಕಠೋಕ್ತಿಯಿಂದ ಕೂಡಿರ್ತಕ್ಕಂಥವು. ಅಂದ್ರೆ ಬಹಳ ಪವರ್ಫುಲ್ ಆಗಿ ಅವರು ಈ ವೈದಿಕರನ್ನ ಬಿಡದಂತೆ ಕಾಡ್ತಾರೆ ತಮ್ಮ ವಚನಗಳಲ್ಲಿ. ನೋಡಿ, ಅವರು ಕಬ್ಬಿಣ ಮತ್ತು ಸುಣ್ಣವನ್ನ ತಯಾರಿಸುವ ಪ್ರಕ್ರಿಯೆಯನ್ನ ತಮ್ಮ ವಚನದಲ್ಲಿ ಹೇಳ್ತಾರೆ. ಕರ್ಲ ಭೂಮಿಯ ಹರಳ ಅಶ್ವಪತಿ ಕಿರಣದಿಂದ ದಹಿಸಿ, ನೀರ ಭೂಮಿಯ ಹರಳ ಎರಳಪತಿ ಕಾಯಿಂದ ದಹಿಸಿ, ಬೆಟ್ಟದ ಭೂಮಿಯ ಹರಳ ಟೆಗರಪತಿ ಕಾಂತಿಯಿಂದ ದಹಿಸಿ, ಉಳಿದ ಭೂಮಿಯ ಹರಳ ದಗಡಲೋಹದ ಕಿಡಿಗಳಿಂದ ದಹಿಸಿ, ಸುಣ್ಣವ ಮಾಡಿ 3 ಮುಖದಪ್ಪಿಗೆ ಕೊಟ್ಟು ನೋಡೆಂದನಯ್ಯ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಕರ್ಲ ಭೂಮಿ ಅಂದ್ರೆ ಈ ಕಲ್ಲು ಭೂಮಿ, ಫಲವತ್ತತೆ ಇರಲಾರಂತ ಒಂದು ಭೂಮಿ. ಅಶ್ವಪತಿ ಅಂದ್ರೆ ಸೂರ್ಯ, ನೀರು ಭೂಮಿ ಅಂದ್ರೆ ಈಜಾವಳ ಭೂಮಿ ಅಥವಾ ಕ್ಷಾರಯುಕ್ತವಾದಂತಹ ಭೂಮಿ, ಎರಳ ಅಂದ್ರೆ ಒಣ ಬೀಜ, ಟೆಗರ ಅಂದ್ರೆ ಒಣಕಟ್ಟಿಗೆ, ದಗಡ ಅಂದ್ರೆ ಬೆಂಕಿಯನ್ನ ಹುಟ್ಟಿಸುವಂತ ಒಂದು ಕಲ್ಲು. ಅಂದ್ರೆ ಹಿಂದಿನ ಕಾಲದಲ್ಲಿ ಈ 2 ಕಲ್ಲುಗಳನ್ನ ತಿಕ್ಕಿ
ಬೆಂಕಿಯನ್ನ ಹಚ್ತಿದ್ರಲ್ಲ ಅದು. ದಹಿಸಿ ಅಂದ್ರೆ ಉರಿಯುವಂತೆ ಮಾಡೋದು, ಸುಡೋದು. ಮುಖದಪ್ಪಿಗೆ ಅಂದ್ರೆ ಮುಖಕ್ಕೆ ಹಚ್ಚುವಂತಕ್ಕಂಥದ್ದು. ಈ ಹರಳು ಎನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ ಕಾಡಸಿದ್ದೇಶ್ವರರು. ಹರಳು ಅಂದ್ರೆ ಅದಿರು ಅಂತಕ್ಕಂಥದ್ದು, ಓರ್ ಅಂತೀವಲ್ಲ ನಾವು. ಕಲ್ಲು ಭೂಮಿ, ಜವಳ ಭೂಮಿ ಮುಂತಾದ ವಿವಿಧ ರೀತಿಯ ಭೂಮಿಯ ಗುಣವನ್ನ ಇಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಲೋಹವನ್ನ ಉತ್ಪಾದನೆ ಮಾಡಬಹುದು ಇದರಿಂದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಕೊಳೆಗೆ ಉಳಿಯೋದು ಲವಣ. ಲವಣ ಅಂದ್ರೆ ಸುಣ್ಣ. ಇದು ಈ ವಚನದ ಮೂಲ ತಿರುಳು. ಅದ್ರ ಜೊತೆಗೆ ಮಹಾಪ್ರಸಾದಿ ಶರಣ ಬಿಬ್ಬಿ ಬಾಚೆನವರು ಕೂಡ ಲೋಹಗಳ ಬದಲಾಯಿಸಲಾಗದ ರೂಪಾಂತರ ಪ್ರಕ್ರಿಯೆ ಅಂದ್ರೆ ಇರ್ರಿವರ್ಸಿಬಲ್ ಪ್ರೋಸೆಸ್ ಆಫ್ ಮೆಟಲ್ಸ್ ಅನ್ನ ಇಲ್ಲಿ ತಮ್ಮ ವಚನದಲ್ಲಿ ಹೇಳ್ತಾರೆ. ಲೋಹಗಳ ರೂಪು ಒಡೆಯೇ ಕರಗಿ ಮುನ್ನಿನಂತಾಗೆ. ಒಂದ್ಸಾರಿ ಆ ಲೋಹ ಯಾಕೆ ಕರಗ್ತು ಅಂದ್ರೆ ಇಟ್ಸ್ ನಾಟ್ ರಿವರ್ಸಿಬಲ್ ಪ್ರೋಸೆಸ್ ಅಂತ. ಮತ್ತೆ ರೂಪಿಂಗೆ ಒಡಲಾಗಿರೆ ತದ್ಭಾವ ನಿಜ ವಸ್ತು ಜಗಹಿತಾರ್ಥ ಕೂಟಸ್ಥನಾಗಿ ಏಣಾಂಕದರ ಸೋಮೇಶ್ವರ ಲಿಂಗನಾದ ಅಂತಕ್ಕಂಥದ್ದನ್ನ, ಅಂದ್ರೆ ಇರ್ರಿವರ್ಸಿಬಲ್ ಪ್ರಾಸೆಸ್ ಆಫ್ ಮೆಟಲ್ಸ್ ಅಂತಕ್ಕಂಥದ್ದನ್ನ ಬಿಬ್ಬಿ ಬಾಚೆನವರು ತಿಳಿಸ್ತಾರೆ. ಇನ್ನ ಈ ಗೋಲ್ಡ್ನ ಕಥೆಯೇ ಒಂದು ರೋಚಕವಾದಂತಹ ಕತೆ. ಒಂದು ಗಾದೆ ಮಾತದೆ, ಹಿಸ್ಟ್ರಿ ಆಫ್ ವರ್ಲ್ಡ್ ಇಸ್ ಹಿಸ್ಟ್ರಿ ಆಫ್ ದ ಸ್ಟೋರಿ ಆಫ್ ಗೋಲ್ಡ್ ಅಂತ. ಚಿನ್ನದ ಕಥೆಯೇ ಪ್ರಪಂಚದ ಇತಿಹಾಸ ಅಂತಕ್ಕಂಥದ್ದು ಅತ್ಯಂತ ಸುಪ್ರಸಿದ್ಧವಾದಂತಹ ಸಾಲುಗಳು. ಸಿಂಧು ಕಣಿವೆಯ ಈ ನಾಗರಿಕತೆ ಅಥವಾ ಅಮೆಜಾನ್ ನದಿಯ ಕಣಿವೆಯ ನಾಗರಿಕತೆ ಅಥವಾ ನೈಲ್ ನದಿ ಕಣಿವೆಯ ನಾಗರಿಕತೆ, ಈ ಮೂರು ನಾಗರಿಕತೆಗಳಿಗೆ ಹೋಗಿ ಬಂದದ್ದು ನನ್ನ ಸೌಭಾಗ್ಯ ಅಂತಾನೆ ನನಗೆ ಅನ್ಸದೆ. ಈ ಎಲ್ಲ ನಾಗರಿಕತೆಗಳನ್ನ ನಾವು ನೋಡಿದಾಗ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಈ ಚಿನ್ನದ ಮೇಲಿನ ವ್ಯಾಮೋಹ ಅತ್ಯಂತ ಅಪರಿಮಿತವಾದದ್ದು. ಶರಣ ಆದಯ್ಯನವರು ತಮ್ಮ ಒಂದು ವಚನದಲ್ಲಿ ಬಂಗಾರವನ್ನ ಸಂಸ್ಕರಿಸಿ ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನ ತೆಗೆದುಹಾಕಿ ಆಭರಣಗಳನ್ನ ತಯಾರಿಸುವ ವೃತ್ತಿ ಕೌಶಲ್ಯವನ್ನ ಹೊಂದಿದ್ರು ಅಂತಕ್ಕಂಥದ್ದನ್ನ ಅವರ ವಚನಗಳ ಮೂಲಕ ನೋಡ್ಬೋದು. ಅಂದ್ರೆ ಈ ಬಂಗಾರವನ್ನ ಸಂಸ್ಕರಣೆ ಮಾಡಿ ಅದಕ್ಕೆ ಕಾಪರ್ ಅನ್ನ ಮಿಕ್ಸ್ ಮಾಡಿ ಆಭರಣಗಳನ್ನ ತಯಾರಿಸುವ ಒಂದು ಚಿಂತನೆಯನ್ನ ಆದಯ್ಯನವರು ತಿಳಿಸ್ತಾರೆ. ಹಲವು ಕರಣಗಳೆಂಬ ಹಲವು ಬಣ್ಣದ ಚಿನ್ನವ ಗುರುಮುಖಾಗ್ನಿಯಿಂದ ಒಮ್ಮುಖಕ್ಕೆ ತಂದು ಎಲ್ಲವನ್ನ ಕರಗಿಸಿ ಒತ್ತಟ್ಟಿಗೆ ತಂದು ಜ್ಞಾನಾಗ್ನಿಯಂ ಪುಟವಿಟ್ಟು ಕಾಲಕರ್ಮ ಎಂಬ ಕಾಳಿಕೆ ಕಾಳಿಕೆ ಅಂದ್ರೆ ಅಲ್ಲಿ ಕಲ್ಮಶಗಳು, ವೃತ್ತಿ ಬಗೆಗಳೆಂಬ ಅವಲೋಹವಂಬಿಟ್ಟು ಅಲ್ಲಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ತೆಗೆದುಹಾಕಿ ಅಹಂಕಾರ ಮಮಕಾರಗಳೆಂಬ ತೂಕಗುಂದಿ ಅರಿವೆಂಬ ಮೂಸೆಯೊಳಗಿಟ್ಟು ಫರ್ನೆಸ್ ಅನ್ನ ಉಲ್ಲೇಖ ಮಾಡ್ತಾರೆ. ಅರಿವೆಂಬ ಮೂಸೆಯೊಳಗಿಟ್ಟು ಪರಮಜ್ಞಾನದಿಂದ ಕರಗಿಸಿ ಸುಮನವೆಂಬ ನಿರ್ಮಲ ಲೋಕದಲ್ಲಿ ಢಾಳಿಸಿದ ಶುದ್ಧ ಸುವರ್ಣ ಸ್ವಯಂ ಪ್ರಕಾಶ ನಿರಾಳದ ಬೆಳಗು ಸೌರಾಷ್ಟ್ರ ಸೋಮೇಶ್ವರನ ಶರಣರಲ್ಲಿ ಸ್ವಯವಾಯಿತು ಅಂತ ಅದ್ಭುತವಾದಂತಹ ವಚನ ಹೇಳ್ತಾರೆ ನೋಡ್ರಿ. ಹಲವು ಕರಣಂಗಗಳೆಂಬ ಹಲವು ಬಣ್ಣದ ಚಿನ್ನವ ಗುರುಮುಖಾಗ್ನಿಯಿಂದ ಒಮ್ಮುಖಕ್ಕೆ ತಂದು ಜ್ಞಾನಾಗ್ನಿ ಪುಟವಿಟ್ಟು ಕಾಲಕರ್ಮ ಎಂಬ ಕಾಳಿಕೆಯಂ ಕಳೆದು ವೃತ್ತಿ ಬಗೆಗಳಿಂದ ಅವಲೋಹವಂಬಿಟ್ಟು ಅಹಂಕಾರ ಮಮಕಾರಗಳೆಂಬ ತೂಕಗುಂದಿ ಅರಿವೆಂಬ ಮೂಸೆಯೊಳಗಿಟ್ಟು ಪರಮಜ್ಞಾನದಿಂದ ಕರಗಿಸಿ ಸುಮನವೆಂಬ ನಿರ್ಮಲ ಲೋಕದಲ್ಲಿ ಢಾಳಿಸಿದ ಶುದ್ಧ ಸುವರ್ಣ ಸ್ವಯಂ ಪ್ರಕಾಶ ನಿರಾಳದ ಬೆರಗು ಸೌರಾಷ್ಟ್ರ ಸೋಮೇಶ್ವರನ ಶರಣಲ್ಲಿ ಸ್ವಯವಾಗಿತ್ತು. ಎಂತ ಅದ್ಭುತವಾದಂತಹ ಒಂದು ಚಿಂತನೆ. ಬಂಗಾರವನ್ನ ಹೆಚ್ಚಿನ ತಾಪದಲ್ಲಿ ಕರಗಿಸ್ತಾ ಅದರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಲೋಹಗಳು ಅಥವಾ ಕಸರುಗಳನ್ನ ಇಂಪ್ಯೂರಿಟೀಸ್ನ ಅದರಲ್ಲಿ ಸೇರಿಕೊಂಡಿದ್ರೆ ಅದನ್ನ ವಿಂಗಡಿಸಿ ಶುದ್ಧವಾದ ಚಿನ್ನವನ್ನ ತಯಾರಿಸುವ ಪ್ರೊಡಕ್ಷನ್ ಪ್ರೋಸೆಸ್ ಅನ್ನ ಈ ವಚನದಲ್ಲಿ ಹೇಳ್ತಾರೆ. ಎಂತ ಅದ್ಭುತವಾದಂತ ಲೋಹಗಳ ಬಗೆಗೆ ಚಿಂತನೆ ಇತ್ತು. ವೈಜ್ಞಾನಿಕವಾಗಿ ಎಷ್ಟು ಚಿಂತನೆಯನ್ನು ಮಾಡಿದ್ರು ವಚನಕಾರರು ಅಂತಕ್ಕಂಥದ್ದು ನಾವಿಲ್ಲಿ ಗುರುತಿಸಬಹುದು. ರಸವಿದ್ಯೆ ಅಂತ ನಾವು ಏನ್ ಹೇಳ್ತೀವಿ, ಮೆಟಲರ್ಜಿಕಲ್ ಆಸ್ಪೆಕ್ಟ್ ಅನ್ನ ಶರಣರಾದ ಗೋರಕ್ಷ ತಮ್ಮ ವಚನದಲ್ಲಿ ಹೇಳ್ತಾರೆ. ಈ ರಸವಿದ್ಯೆ ಅಂತಕ್ಕಂಥದ್ದು ಏನು ಅಂತಕ್ಕಂಥ ಮುಂದೆ ಹೇಳ್ತೀನಿ. ರಸವಾದಗಳ ಕಲಿತಲ್ಲಿ ಲೋಹ ಸಿದ್ಧಿ ಅಲ್ಲದೆ ರಸಸಿದ್ಧಿ ಆಗುದಿಲ್ಲ. ಅಂದ್ರೆ ಇಫ್ ಯು ಆರ್ ನಾಟ್ ಏಬಲ್ ಟು ಅನಲೈಸ್ ಆ ರಸಸಿದ್ಧಿಯನ್ನ ಮಾಡಿದ್ರೆ ಯು ವಿಲ್ ನಾಟ್ ಬಿಕಮ್ ಮೆಟಲರ್ಜಿಸ್ಟ್ ಅಂತಕ್ಕಂಥದ್ದು. ರಸವಾದಗಳ ಕಲಿತಲ್ಲಿ ಲೋಹ ಸಿದ್ಧಿ ಅಲ್ಲದೆ ರಸಸಿದ್ಧಿ ಆಗುವುದಿಲ್ಲ. ನಾನಾ ಕಲ್ಪಯೋಗ ಅದೃಶ್ಯ ಕರಣಗಳಲ್ಲಿ ಕಲಿತಲ್ಲಿ
ಕಾಯಸಿದ್ಧಿಯಲ್ಲದೆ ಆತ್ಮಸಿದ್ಧಿಯಾದುದುಂಟೆ. ನಾನಾ ವಾಗ್ವಾದಗಳಿಂದ ಹೋರಿ ಮಾತಿನ ಮಾಯೆಯಾಯಿತಲ್ಲದೆ ಆತ್ಮನಿಹಿತವಾದುದಿಲ್ಲ. ನೀನಾನೆಂದಲ್ಲಿ ನೀನು ನಾನಾದೆಯಲ್ಲದೆ ನಾನು ನೀನಾದುದಿಲ್ಲ. ಗೋರಕ್ಷ ಪಾಲಕ ಮಹಾಪ್ರಭು ಸಿದ್ಧ ಸೋಮನಾಥ ಲಿಂಗವಾದಿಯಲ್ಲದೆ ಲೀಯವಾಗಿ ಆ ಲಿಂಗವೇ ಆದುದಿಲ್ಲ ಅಂತಕ್ಕಂಥದ್ದನ್ನ ಗೋರಕ್ಷ ತಮ್ಮ ವಚನದಲ್ಲಿ, ಅಂದ್ರೆ 12ನೇ ಶತಮಾನದಲ್ಲಿ ಕೂಡ ಈ ರಸವಿದ್ಯೆಯಲ್ಲಿ ನಿಪುಣರಾದ ಕುಶಲಕರ್ಮಿಗಳು ಇದ್ರು ಅಂತಕ್ಕಂಥ ಅರ್ಥ ಆಗ್ತದೆ. ಈ ರಸವಿದ್ಯೆ ಅಥವಾ ಲೋಹ ತಂತ್ರಜ್ಞಾನದ ಮೂಲಕ ಲೋಹದ ತಯಾರಿಕೆಯಲ್ಲಿ ಪಾಲ್ಗೊಂಡಿರುವ ಬಗ್ಗೆ ಈ ಗೋರಕ್ಷ ನಿರೂಪವನ್ನು ನೀಡ್ತಾನೆ. ಈ ಗೋರಕ್ಷಣಕ್ಕಂಥ ಒಬ್ಬ ಶರಣನು ಕೂಡ ಲೋಹದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ವಚನಗಳಲ್ಲಿ ಎಷ್ಟು ಅದ್ಭುತವಾದ ವೈಜ್ಞಾನಿಕ ಚಿಂತನೆ ಇತ್ತು ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದು. ಇನ್ನ ಬಸವಣ್ಣನವರ ಒಂದು ವಚನ ಅತ್ಯಂತ ಚರ್ಚೆಗೆ ಒಳಗಾಗದಂತಹ ಒಂದು ವಚನ. ಇದು ಬಹಳ ಅದ್ಭುತವಾದಂತಹ ವಚನ. ಮೇಲ್ನೋಟಕ್ಕೆ ಅತ್ಯಂತ ಸರಳವಾಗಿ ಕಂಡ್ರೂ ಕೂಡ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋದಂತೆ ಶರಣ ಕ್ರಾಂತಿಯ ಗುಟ್ಟುಗಳನ್ನ ಮತ್ತು ಆಯಾ ಕಾಲಘಟ್ಟದ ಆಯಗಾರರನ್ನ ಇದು ಒಳಗೊಂಡಂತೆ ಕಾಣ್ತದೆ ನನ್ನ ಅಧ್ಯಯನದ ಪ್ರಕಾರ. ಅವು ವಚನ ಹೇಗಿದೆ: ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಹೊರಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ, ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡುಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾದಂತ ಆ ಬಂಗಾರದ ಪ್ರೊಸೆಸ್ ಅನ್ನ ಹೇಳ್ತಾರೆ. ಆಧ್ಯಾತ್ಮಿಕ ನೋಡೋದಾದ್ರೆ ಬಂಗಾರವನ್ನ ಕಾಯಿಸಿ ಕರಗಿಸಿ ಬಡಿದು ತಟ್ಟಿ ಆಭರಣವನ್ನ ಮಾಡೋ ಹಾಗೆ ನನ್ನ ಮನದ ಕಲ್ಮಶವನ್ನ ತೆಗೆದು ಹಾಕಿ ಅಂತರಂಗದ ಅರಿವನ್ನ ಮೂಡಿಸಿ ಶರಣ ಪಥದಲ್ಲಿ ಸಾಗುವ ಹಾಗೆ ಮಾಡೋ ಕೂಡಲ ಸಂಗಮದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ವಚನದಲ್ಲಿ ಈ ಅಕ್ಕಸಾಲಿಗೆನ ಈ ವೃತ್ತಿ ಕೌಶಲ್ಯವನ್ನ ಬಳಸಿಕೊಂಡು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡ್ತಾರೆ. ಆದ್ರೆ ವಚನಗಳು ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಆ ತತ್ವ ಸಿದ್ಧಾಂತಗಳನ್ನ ಹೇಳೋದಲ್ಲದೆ ಈ ಲೋಹ ವಿಜ್ಞಾನ ಅಥವಾ ಎನಿ ಸೈಂಟಿಫಿಕ್ ಟೆಂಪರಾಮೆಂಟ್ ಅನ್ನು ಕೂಡ ಹೇಳ್ತವೆ ಅಂತಕ್ಕಂಥದ್ದನ್ನ ನಾವು ಬಹಳಷ್ಟು ಗಮನಿಸಬೇಕಾಗ್ತದೆ. ಇನ್ನು ಅನೇಕ ವಚನಕಾರರು ಪರುಷ ಅಂತಕ್ಕಂಥ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ದನ್ನ ಕಾಣ್ತೀವಿ ನಾವು. ಈ ಪರುಷ ಅನ್ನೋ ಶಬ್ದಕ್ಕೆ ಸಿದ್ಧರಸ, ಪರುಷಮಣಿ, ಪರುಷ ಶಿಲ್ಪ, ಸ್ಪರ್ಶಮಣಿ, ಸ್ಪರ್ಶವಿಧಿ ಅಂತಾನು ಕರೀತಾರೆ. ಪಾದರಸವನ್ನ ಅಥವಾ ಮರ್ಕ್ಯುರಿಯನ್ನ ಅಥವಾ ಈ ಒಂದು ರೀತಿಯ ಪೌರಾಣಿಕ ರಸವಿದ್ಯೆ ವಸ್ತು ಅನ್ನತಕ್ಕಂಥ ಒಂದು ವರ್ಗಕ್ಕೆ ಆ ಸಾಂಕೇತಿಕವಾಗಿ ಕೂಡ ಈ ಪರುಷ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದ್ರೆ ಈ ಮರ್ಕ್ಯುರಿಯನ್ನ ಸಂಸ್ಕರಣೆ ಮಾಡಿ ಬಂಗಾರ ಮಾಡುವಂತ ಸರಿಸುಮಾರು 200 300 ವರ್ಷಗಳಿಂದ ನಡೆದು ಬರ್ತಕ್ಕಂಥ ಒಂದು ಪ್ರಕೃತಿ. ಈ ಒಂದು ಮಹಾಕಾರ್ಯಕ್ಕೆ ನಾವು ಮ್ಯಾಗ್ನಮ್ ಓಪಸ್ ಅಂತ ಕರಿತೀವಿ. ನೀವು ಗೂಗಲ್ ಮಾಡಿ ನೋಡಿದ್ರೆ ಮ್ಯಾಗ್ನಮ್ ಓಪಸ್ ಅಲ್ಲಿ ಬರ್ತಕ್ಕಂಥ ಈ ಮರ್ಕ್ಯುರಿಯನ್ನ ಬಹಳಷ್ಟು ಜನರು ಅದನ್ನ ಸಂಶೋಧನೆಗೆ ಒಳಪಡಿಸಿದ್ದಾರೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಫಿಲಾಸಫರ್ ಸ್ಟೋನ್ ಕೂಡ ಅಂತಾರೆ ಪರಶುಮಣಿಗೆ. 13ನೇ ಶತಮಾನದ ಒಬ್ಬ ಜರ್ಮನಿಯ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಸುಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟಸ್ ಮ್ಯಾಗ್ನಸ್ ಅನ್ನತಕ್ಕಂಥವನು. ಮ್ಯಾಗ್ನಸ್ ಓಪಸ್ ಅನ್ನೋದೇ ಈ ಆಲ್ಬರ್ಟಸ್ ಮ್ಯಾಗ್ನಸ್ ಅವನಿಂದಲೇ ಬಂದಿದ್ದು. ಇವನು ತನ್ನ ಸಂಶೋಧನೆಯ ಲೇಖನದ ದಿ ಸ್ಪೆಕ್ಯುಲಮ್ ಆಸ್ಟ್ರಾನಮಿಕ್ ಅಂಡ್ ದಿ ಡಿಫ್ಯಾಟೋ ಅಂತಕ್ಕಂಥ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡ್ತಾನೆ ಇವನು. ಹಿ ಈಸ್ ನೋನ್ ಫಾರ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಮಿನರಲ್ಸ್ ಅಂಡ್ ಡಿಸ್ಕವರಿ ಆಫ್ ಎಲಿಮೆಂಟ್ ಆರ್ಸೆನಿಕ್. ನಾವಾಗಲೇ ಆರ್ಸೆನಿಕ್ ಬಗ್ಗೆ ಹೇಳಿದ್ದೆ. ಸೊ ಇವನು ಆಲ್ಬರ್ಟಸ್ ಮ್ಯಾಗ್ನಸ್ ಅನ್ನೋನು ಬಹಳಷ್ಟು ಸ್ಟಡಿ ಮಾಡ್ತಾನೆ. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಮಿನರಲ್ಸ್ ಅಂಡ್ ಡಿಸ್ಕವರಿ ಆಫ್ ದಿ ಎಲಿಮೆಂಟ್ ಆರ್ಸೆನಿಕ್ ಬಗ್ಗೆ ಹೇಳ್ತಾರೆ. ಇಂಥ ಒಂದು ತತ್ವ ಸಿದ್ಧಾಂತವನ್ನು ಕೂಡ ನಮ್ಮ ವಚನಕಾರರು ಹೇಳಿದ್ದಾರೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಅವ್ರು ಹೇಳ್ತಾರೆ ನೋಡಿ, ಉರ್ಲಿಂಗ ಪೆದ್ದಿಗಳು ಒಂದು ವಚನದಲ್ಲಿ ಹೇಳ್ತಾರೆ, ಪರುಷವು ಪಾಷಾಣದಂತೆ ಇಪ್ಪುದು. ಸೊ ಹಿ ರೆಫರ್ಸ್ ಟು ಮರ್ಕ್ಯುರಿ. ಪರುಷವು ಪಾಷಾಣದಂತೆ ಇಪ್ಪುದು, ಆ ಪರುಷ ವೇದಿಗಳಲ್ಲದೆ ಅರಿಯಬಾರದು. ಯು ಶುಡ್ ಬಿ ಮೆಟಲರ್ಜಿಸ್ಟ್. ಆ ಪರುಷದ ಫಲಸಿದ್ಧಿ ಪರುಷ ವೇದಿಗಳಲ್ಲದೆ ಅಳವಡದು. ಅವನ್ ಬಿಟ್ರೆ ಬೇರೆಯವರು ಅರ್ಥವಾಗೋದಿಲ್ಲ. ಲಿಂಗವು ಲಿಂಗವಂತನಾಗಿ ದೇವದಾನವ ಮಾನವರೊಳಗಾಗಿ ಅವರಂತೆ ಇಪ್ಪನು. ಆ ಲಿಂಗವು ಲಿಂಗ ವೇದ್ಯಂಗಲ್ಲದೆ ಅರಿಯಬಾರದು.
ಪರುಷವೇದಿ ಪರುಷದ ಫಲಸಿದ್ಧಿಯಿಂದ ಸುಖಿಸುವಂತೆ ಲಿಂಗವೇದಿ ಲಿಂಗವಂತರ ಸಂಘದಿಂದ ಸುಖಿಸಿ ಮುಕ್ತನಪ್ಪನಯ್ಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅಂದ್ರೆ ಪರುಷವು ಪಾಷಾಣದಂತೆ ಇಪ್ಪುದು ಅಂತಕ್ಕಂಥದ್ದು. ಒಂದು ಆ ಘನ ಪದಾರ್ಥ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರಬಹುದು ಅಂದ್ರೆ ಮರ್ಕ್ಯೂರಿಯನ್ನ ರೆಫರ್ ಮಾಡ್ತಾ ಇದ್ದಾರೆ ಉರ್ಲಿಂಗ ಪೆದ್ದಿಗಳು. ವಚನಕಾರ ಆಗೋಕ್ಕಿಂತ ಮುಂಚೆ ಕಳ್ಳನಾಗಿದ್ದಂತ ಉರ್ಲಿಂಗ ಪೆದ್ದಿ ಮರ್ಕ್ಯೂರಿಯನ್ನ ಕೋಟ್ ಮಾಡ್ತಾನೆ ಅಂದ್ರೆ ಆಗಿನ ಕಾಲಘಟ್ಟದ ಆ ಜ್ಞಾನವನ್ನ, ಆ ಸೈಂಟಿಫಿಕ್ ಟೆಂಪರಾಮೆಂಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಪರುಷವೇದಿ ಪರುಷದ ಫಲಸಿದ್ಧಿಯಿಂದ ಸುಖಿಸುವಂತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಪರುಷ ಅನ್ನೋದು ಉಪಮಾತೀತವಾದದ್ದು ಅಂತಕ್ಕಂಥದ್ದು. ಅಂದ್ರೆ ಪರುಷ ನುಡಿಯ ಬಗ್ಗೆ, ಪರುಷ ಆ ಶಬ್ದದ ಬಗ್ಗೆ ಇನ್ನಷ್ಟು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋದು ಬಹಳಷ್ಟು ಅತ್ಯವಶ್ಯಕ ಅಂತಕ್ಕಂಥದ್ದು. ಅಲ್ಲಂ ಪ್ರಭುಗಳು ಕೂಡ ಈ ಪರುಷವನ್ನ ಬಗ್ಗೆ ತಮ್ಮ ವಚನದಲ್ಲಿ ಹೇಳ್ತಾರೆ. ಟೈಮ್ ಇದೆಯಲ್ಲ ಇನ್ನು another 10 minutes. ಆಯ್ತು ಸರ್, Okay. ಮಾಡಿ. Another 10 minutes I'll complete. ಆಯ್ತು ಸರ್. ಅಲ್ಲಂ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾರೆ, ಪರುಷವ ತಂದು ಕಬ್ಬುಣಕ್ಕೆ ಮುಟ್ಟಿಸಲು ಚಿನ್ನ ಒಪ್ಪುದಲ್ಲದೆ ಪರುಷವಾಗಬಲ್ಲುದೆ. ಈ ಲೋಕದ ಮನುಜರು ಶಿವಲಿಂಗವ ಕಟ್ಟಿದರೇನು, ಲಿಂಗವಂತರಲ್ಲದೆ ಪ್ರಾಣಲಿಂಗ ಸಂಬಂಧಿಗಳಾಗಬಲ್ಲರೆ. ಶರಣ ಆವ ಕುಡದಲ್ಲಿ ಹುಟ್ಟಿದರೇನು, ನಿರಾಳ ನಿರಂಜನ ಪರಾತ್ಪರ ತರನು ತಾನೇ ನೋಡ. ಅಂತಪ್ಪ ಮಹಾತ್ಮನ ಕುಲಜನೆಂದು ಸಂದೇಹ ಸಂಕಲ್ಪದಿಂದ ದೂಷಿಸಿ ಜರೆವ ದುರಾಚಾರಿಗಳ ಬಾಯಲ್ಲಿ ಬಾಲಹುಳ ಸುರಿಯದೆ ಮಾಡ್ಬುದೇ ಗುಹೇಶ್ವರ ಅಂತಕ್ಕಂಥದ್ದು. ಅಂದ್ರೆ ಪರುಷ ಕಬ್ಬಿಣವನ್ನು ಚಿನ್ನವಾಗಿಸ್ತದೆ, ಅದೇ ಚಿನ್ನವನ್ನ ಕಬ್ಬಿಣವನ್ನು ಚಿನ್ನವಾಗಿರುವ ಗುಣವನ್ನ ಅಂದ್ರೆ ರೀರಿವರ್ಸಲ್ ಪ್ರೊಸೆಸ್ ಅನ್ನ ಈ ವಚನ ತಿಳಿಸ್ತದೆ. ಅಂದ್ರೆ ಈ ವಚನದ ಹೈಲೈಟೇ ಅದು, ಇರಿವರ್ಸ್ ಪ್ರೊಸೆಸ್ ಅನ್ನ ತೋರಿಸ್ತದೆ. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಅಯಸ್ಕಾಂತದಿಂದ ಕಬ್ಬಿಣವನ್ನ ಉಚ್ಚಿದ್ರೆ ಕಬ್ಬಿಣ ಅಯಸ್ಕಾಂತ ಆಗ್ತದೆ. ಆದ್ರೆ ಅಯಸ್ಕಾಂತದ ಪರಿವರ್ತನೆ ಹೊಂದಿದ ಕಬ್ಬಿಣ ಮತ್ತೆ ತಿರ್ಗಾ ಅಯಸ್ಕಾಂತವನ್ನ ಪರಿವರ್ತನೆ ಮಾಡೋ ಗುಣ ಹೊಂದಿರೋದಿಲ್ಲ. ಹಾಗಾಗಿ ಇದು ಮಲ್ಟಿಪಲ್ ರಿಕರಿಂಗ್ ಪ್ರೊಸೆಸ್ ಅಥವಾ ಇಂಥ ಇರಿವರ್ಸ್ ಪ್ರೊಸೆಸ್ ಅನ್ನ ಅಲ್ಲಂ ಪ್ರಭುಗಳು ಇಲ್ಲಿ ಹೇಳ್ತಾರೆ. ಆಮೇಲೆ ನಾನು ಆವಾಗಲೇ ಫರ್ನೆಸ್ ಬಗ್ಗೆ ಹೇಳಿದೆ. ಫರ್ನೆಸ್ ಅನ್ನ ಹೇಗೆ ಡಿಫೈನ್ ಮಾಡಿದ್ರು ಅಂತಕ್ಕಂಥದ್ದನ್ನ ಒಂದು ವಚನ ಇಲ್ಲಿ ನಮಗೆ ಬಹಳ ವೆರಿ ವೆರಿ ಸಿಗ್ನಿಫಿಕೆಂಟ್ ಅನ್ಸ್ತದೆ. ಶ್ರೀಶೈಲ ಮಧ್ಯದಲ್ಲಿ ಒಂದು ಪರುಷ ರಸದ ಬಾವಿ ಹುಟ್ಟಿತ್ತು. ಆ ಬಾವಿಯೊಳಗೆ ಕಬ್ಬುಣದ ಅದಿರು ಹುಟ್ಟಿ ಸಿದ್ಧ ರಸವ ನುಂಗಿತ್ತು. ಇದ್ದವನ ಸುದ್ದಿಯ ಸತ್ತವಕ್ಕೆ ಹೇಳಿ ಕಾಣದವ ಕೇಳಿ ಹೋದ ಸದಾಶಿವ ಮೂರ್ತಿಲಿಂಗ ಬಚ್ಚ ಬರಿಯ ಬಯಲು ಅಂತಕ್ಕಂಥ. ಸಿದ್ಧರಸವ ನುಂಗಿತ್ತು ಎಂದಾಕ್ಷಣ ನಮ್ಗೆ ಕಬ್ಬಿಣವ ಅದರಿಂದ ಬೇರ್ಪಡ್ತದೆ ಅಂತಕ್ಕಂಥದ್ದು. ಆ ಫರ್ನೆಸ್ ನ ಡಿಸೈನ್ ನೋಡಿ ಇಲ್ಲಿ ಹೇಳ್ತಾರೆ. ಫರ್ನೆಸ್ ಡಿಸೈನ್ ನಮ್ಗೆ ಸಿಕ್ಕಿರತ್ತಂತ ಡಿಸೈನ್ ಇದು, ಮಾಡರ್ನ್ ಡಿಸೈನ್ ಅಂತ. ಇದನ್ನ ಈ ವಚನದಲ್ಲಿ ಹೇಳ್ತಾರೆ. ಕಬ್ಬಿಣವು ಅದರಿಂದ ಬೇರ್ಪಡ್ತಕ್ಕಂಥ ಒಂದು ಪ್ರಕ್ರಿಯೆ. ಇದರಿಂದ ಕಲ್ಮಶಗಳು ಇಂಪ್ಯೂರಿಟೀಸ್ ಹೊರಗೆ ಹೋಗ್ತವೆ. ಮುಂದೆ ಬಚ್ಚ ಬಯಲಿನ ಹಾಗೆ ಆ ಶುದ್ಧ ಕಬ್ಬಿಣವನ್ನ ನಾವು ಪಡಿತೀವಿ ಅಂತಕ್ಕಂಥದ್ದನ್ನ ಈ ವಚನದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ನೋಡಿ, ಶ್ರೀಶೈಲ ಮಧ್ಯದಲ್ಲಿ ಒಂದು ಪರುಷ ರಸದ ಬಾವಿ ಹುಟ್ಟಿತ್ತು. ಆ ಬಾವಿಯೊಳಗೆ ಕಬ್ಬುಣದ ಅದಿರು ಹುಟ್ಟಿ ಸಿದ್ಧರಸವನ್ನು ನುಂಗಿತ್ತು. ಇದ್ದವನ ಸುದ್ದಿಯ ಸತ್ತವ ಕೇಳಿ, ಅಂದ್ರೆ ಸತ್ತವನು ಯಾರು ಅಂದ್ರೆ ಅದಿರು, ಕಾಣದವ ಕೇಳಿ ಹೋದ. ಅಂದ್ರೆ ಆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯಾರು ಹೇಳಿಲ್ಲ, ಅವನು ಹೇಳಿ ಹೋಗ್ಬಿಡ್ತಾನೆ. ಸದಾಶಿವ ಮೂರ್ತಿಲಿಂಗ ಬಚ್ಚ ಬರಿಯ ಬಯಲು ಅಂದ್ರೆ ನಾವು ಫೈನಲ್ ಆಗಿ ಸಿಗದೆ ಶುದ್ಧವಾದಂತ ಕಬ್ಬಿಣ. ಆಮೇಲೆ ಹಡಪದ ಅಪ್ಪಣ್ಣನವರು ಕೂಡ ಪರುಷದ ಜೊತೆಗೆ ಕಬ್ಬಿಣ ತಯಾರಿಕೆ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಅವಲೋಹವ ಪರುಷ ಮುಟ್ಟಲು ಸುವರ್ಣವಾಗುತ್ತಿದೆ, ಕಬ್ಬಿಣಕ್ಕೆ ಇದ್ದಲಿ ಹಾಕಿ ಅಗ್ನಿಯ ನಿಕ್ಕಿ ಕಾವುಗೊಳಲಾಗಿ ಕರಗಿ ನೀರಾಗುತ್ತಿದೆ. ಅಂದ್ರೆ ನೀವು ಕಬ್ಬಿಣವನ್ನ ಕಾಯಿಸ್ತಾ ಹೋದಾಗೆ ಅದು ಲಿಕ್ವಿಡ್ ಸ್ಟೇಟ್ ನಲ್ಲಿ ಬರುತ್ತೆ. ನನ್ನ ಕ್ವಾಂಟಮ್ ಫಿಸಿಕ್ಸ್ ಮೂಲಕ ಈ ಥಿಕ್ಸ್ ಆಫ್ ಫೋರ್ಜಿಂಗ್ ಅನ್ನ ನಾನು ಸ್ಟಡಿ ಮಾಡಿದ್ದೆ. ಈ ಒಂದು ಕರಗಿ ನೀರಾಗು ಅಂದ್ರೆ ಆ ಸಾಲಿಡ್ ಸ್ಟೇಟ್ ಅಲ್ಲಿ ಹೇಗೆ ಕಬ್ಬಿಣ ಅದು ಫೋರ್ಜಿಂಗ್ ಆಗುತ್ತೆ ಅಂತಕ್ಕಂಥದ್ದು. ಕರಗಿ ನೀರಾಗುತ್ತಿದೆ, ಅವಲೋಹವ ಪರುಷ ಮುಟ್ಟಲು ಸುವರ್ಣವಾಗುತ್ತಿದೆ, ಕಬ್ಬಿಣಕ್ಕೆ ಇದ್ದಿಲು ಹಾಕಿ ಅಗ್ನಿಯ ನಿಕ್ಕಿ ಕಾವುಗೊಳಲಾಗಿ ಕರಗಿ ನೀರಾಗುತ್ತಿದೆ.
ಕಾವು ಗೊಳಲಾಗಿ ಕರಗಿ ನೀರಾಗುತ್ತದೆ, ಹಾಲಿಗೆ ನೀರ ಹೊಯ್ದರೆ ಅದು ಏರುವ ಭೇದವನಾರು ಅರಿಯರು. ಅಂದ್ರೆ ನೀವು ಹಿಂದಿನ ಕಾಲದಲ್ಲಿ ಅಥವಾ ಕಂಬಾರರು ಆ ಕುರ್ಪಿ ಕುಂಟಿಗೆ ನೀರು ಮುಟ್ಟಿಸ್ತಿದ್ರಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಲಿಗೆ ನೀರು ಹೊಯ್ದರೆ ಅದು ಏರುವ ಭೇದವನಾರು ಅರಿಯರು, ಶರಣರು ತನು ವಿಡಿದಿದ್ದರು ಇದ್ದವರಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಾ, ಕಬ್ಬಿಣ ನೀರುಂಡ ಅರ್ಪಿತವ ಬಲ್ಲ ಐಕ್ಯಂಗೆ ಮೈಯೆಲ್ಲ ಬಾಯಿ. ಅಂದ್ರೆ ಆ ನೀರು ಮೂಡ್ಸೋದಂತೆಲ್ಲ ಹಾಳು ಮಾಡೋದಿದೆಯಲ್ಲ, ಅದನ್ನ ಕಬ್ಬಿಣ ನೀರುಳ್ಳಂತೆ ಅರ್ಪಿತವ ಬಲ್ಲ ಐಕ್ಯಂಗೆ ಮೈಯೆಲ್ಲ ಬಾಯಿ ಅಂತಕ್ಕಂಥದ್ದನ್ನ ಇಲ್ಲಿ ಹಡಪದ ಅಪ್ಪಣ್ಣನವರು ಹೇಳ್ತಾರೆ. ಹೀಗೆ ಹಲವಾರು ವಚನಗಳನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ಬೋದು. ಅದಕ್ಕೆ ಕೊನೆನೇ ಇಲ್ಲ ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಚನಗಳನ್ನ ಓದೋದು, ಅರಿಯೋದು, ವೈಜ್ಞಾನಿಕವಾಗಿ ಅರ್ಥೈಸೋದು ಅಷ್ಟೇ ಸಾಲದು, ಕೊನೆ ಪಕ್ಷ ವೈಚಾರಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯೊಳಗೆ ಅವುಗಳನ್ನ ಅರ್ಥೈಸಿಕೊಂಡು ನಮ್ಮ ಬದುಕಿನಲ್ಲಿ ಸಾಧ್ಯವಾದಷ್ಟು ನಾವು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ, ಒಂದು ವಚನ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂತ ವಚನ. ಈ ವಚನದ ಮೂಲಕ ನನ್ನ ಈ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತೇನೆ. ಆನೆ ಕುದುರೆ ಭಂಡಾರವಿದ್ದಡೇನೋ, ತಾನೊಂಬುದು ಪಡಿಯಕ್ಕೆ ಒಂದಾವಿನ ಹಾಲು, ಮಲಗುವುದರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡಲು ಮನಜ, ಒಡಲು ಭೂಮಿಯ ಸಂಘ ಒಡವೆ ತಾನೇ ನಪ್ಪದು, ಕೈಬಿಡದ ಮಡದಿ ಪರರ ಸಂಘ, ಪ್ರಾಣವಾಯುವಿನ ಸಂಘ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ, ನಿಕ್ಕಳಂಕ ಮಲ್ಲಿಕಾರ್ಜುನ. ನನಗೆ ಅವಕಾಶವನ್ನ ನೀಡಿದಂತ ಉತ್ತರ ಕರ್ನಾಟಕ ಸ್ನೇಹಲೋಕದ ಎಲ್ಲ ಪದಾಧಿಕಾರಿಗಳಿಗೂ, ವಿಶೇಷವಾಗಿ ಆಕಾಶ್ ರಾಜಗೋಳಿ ಅವ್ರಿಗೂ ಹಾಗೂ ಗೌರೀಶ್ ಮೆಟ್ಗುಡ್ಮಠ ಅವ್ರಿಗೂ, ಹಾಗೆ ವೀಕ್ಷಕರಾಗಿ ಬಂದಂತ ಎಲ್ಲ ಶಿವಸ್ವರೂಪಿಗಳ ಅಂತರಾತ್ಮಕ್ಕೆ ಹಣಿ ಮಾಡೋದು. ನನ್ನ ಉಪನ್ಯಾಸಕ್ಕೆ ವಿರಾಮ ಹೇಳ್ತಾನೆ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಕಮಲ್ ಸರ್. ಈ ಒಂದು ವಿಶೇಷವಾದಂಥ ವಿಷಯವನ್ನ ಆಯ್ಕೆ ಮಾಡಿಕೊಂಡು, ಯಾಕಂದ್ರೆ ನೀವು ಬೇರೆ ಉಪನ್ಯಾಸಗಳನ್ನ ನಾನು ಕೇಳಿದ್ದೀನಿ, ಇಲ್ಲಿ ವಚನಗಳ ಬಗ್ಗೆ, ವಚನಕಾರರ ಬಗ್ಗೆ ಅತ್ಯಂತ ಅಧಿಕಾರವಾಣಿಯಿಂದ ಮಾತನಾಡ್ತಕ್ಕಂಥವ್ರು ನೀವು. ಈಗ ಒಂದು ನಮ್ಮ ಉತ್ತರ ಕರ್ನಾಟಕ ಸ್ನೇಹಲೋಕಕ್ಕೆ ಒಂದು ನಿಮ್ಮ ಉಪನ್ಯಾಸ ಕೊಡಬೇಕು ಅಂದಾಗ ಈ ಒಂದು ವಿಶಿಷ್ಟವಾದಂಥ ಒಂದು ವಿಷಯವನ್ನು ಆರಿಸ್ಕೊಂಡು, ನಮಗೆ ಗೊತ್ತಿರದೇ ಇರತಕ್ಕಂಥ ಬಹಳ ವಿಷಯವನ್ನು, ಅನ್ನೋನ್ ಫ್ಯಾಕ್ಟ್ಸ್, ಅವುಗಳನ್ನ ನೀವು ಎಷ್ಟು ಈಸಿಯಾಗಿ ನಮ್ಮ ವಚನಕಾರರು ಈ ಒಂದು ಲೋಹ ವಿಜ್ಞಾನದ ಬಗ್ಗೆ ವಚನಗಳನ್ನ ಬರೆದು, ನಾವು ಸುಮಾರು ವಚನಗಳನ್ನ ನನಗೆ ಕೇಳಿದ್ವಿ, ಆದ್ರೆ ಅದನ್ನ ಒಳಹೊಕ್ಕು ನೋಡಿದಾಗ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂತ ಹೇಳಿ ಅದನ್ನ ಇವತ್ತು ನಮಗೆ ಕಂಡು ಬಂತು. ಈಗ ನೋಡ್ರಿ, ನಟರಾಜನ್ ನೃತ್ಯವನ್ನ ಕ್ವಾಂಟಮ್ ಫಿಸಿಕ್ಸ್ಗೆ ಒಂದು ಹೋಲಿಕೆ ಮಾಡಿ ವಚನಗಳನ್ನ ಬರೆದಿದ್ದಾರೆ. ಆಮೇಲೆ ಬಸವಣ್ಣವರ ಆದಿಯಾಗಿ ಅನೇಕ ಶರಣರು ಎಷ್ಟೊಂದು ಉಪಮೆಗಳನ್ನ ಕೊಟ್ಟು ಸಾಮಾನ್ಯ ಒಂದು ಕಮ್ಮಾರಕ್ಕೆ ಕಲೆಯನ್ನ ಅಥವಾ ಅದು ಲೋಹ ವಿಜ್ಞಾನವನ್ನ ಯಾವ ರೀತಿ ಬಳಸಿದ್ದಾರೆ, ಇದರಿಂದ ಅತ್ಯದ್ಭುತವಾದಂತಹ ಒಂದು ವಚನ ಆಗರ ನಮ್ಮಲ್ಲೇ ಇದೆ, ಅದನ್ನ ನಾವು ತಿಳ್ಕೋಬೇಕು. ಆಮೇಲೆ ಸುಮ್ಮನೆ ಒಂದು 5-6 ವಚನಗಳನ್ನ ತಗೊಂಡು ನಾವು ವಚನಶಾಸ್ತ್ರ ಗೊತ್ತು ಅಂತ ಅನ್ನೋದಕ್ಕಿಂತ ಈ ತರ ಒಂದು ಪ್ರತಿಯೊಂದು ವಚನಗಳನ್ನು ನಾವೆಲ್ಲರೂ ಅದನ್ನ ಡೀಟೇಲ್ ಆಗಿ ಅದನ್ನ ಸ್ವಲ್ಪ ನೋಡಿ ಅದರಿಂದ ಅರ್ಥವನ್ನು ಮಾಡಿಕೊಂಡು ಹೊಸ ಹೊಸ ಅರ್ಥಗಳಿಗೆ ಹುಟ್ಟುತ್ತಾ ಇವೆ. ನಾವು ತಿಳ್ಕೊಂಡಂತಹ ಅರ್ಥಗಳಕ್ಕಿಂತ ನಿಮ್ಮಂಥ ಪ್ರಾಜ್ಞರು ಬಂದು ಈ ಥರ ವಿಷಯ ವಿವರಣೆ ಮಾಡಿದಾಗ ಹಿಂಗೂ ಇರ್ಬೋದಾ ಇದು ಅಂಥೇಳಿ ಆಗ್ತದೆ. ಹಾಗಾಗಿ ತುಂಬ ವಿಷಯವನ್ನು, ಇದು ಗಹನವಾದ ವಿಷಯವನ್ನು ನಮ್ಮೆಲ್ಲರಿಗೂ ಒಂದು ತುಂಬ ಈಸಿಯಾಗಿ ತಿಳಿಯುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿದಿರಿ, ಅದರಲ್ಲಿ ಯಶಸ್ವಿನೂ ಆಗಿದ್ದೀರಿ ಅಂಥೇಳಿ ನನಗೆ ಅನಿಸ್ತದೆ. ನಮ್ಮ ಕಾರ್ಯಕ್ರಮದಲ್ಲಿ ಆರಂಭ ಮಾಡಲಿಕ್ಕೆ ಸ್ವಲ್ಪ ವಿಳಂಬವಾಯಿತು, ಕ್ಷಮೆ ಇರಲಿ. ಆದರೆ ನೀವು ತಮ್ಮ ಉಪನ್ಯಾಸದಲ್ಲಿ ವಿಷಯ ವಿವರಣೆಯನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ಉತ್ತರ ಕರ್ನಾಟಕ ಸ್ನೇಹ ಬಳಗದ ಪರವಾಗಿ ನಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸೋಣ ಅಂತ ಹೇಳ್ತೀವಿ. ಧನ್ಯವಾದಗಳು ಸರ್. ಐ ಆಮ್ ಹಂಬಲ್ಡ್ ಅಂಡ್ ಆನರ್ಡ್. ಥ್ಯಾಂಕ್ ಯು ವೆರಿ ಮಚ್. ಮೋಸ್ಟ್ ವೆಲ್ಕಮ್ ಸರ್. ಆ್ಯಂಡ್ ಇದೇ ರೀತಿ ನಿಮ್ಮ ಒಂದು ಅಸೋಸಿಯೇಷನ್ ನಮ್ಮ ಉತ್ತರ ಕರ್ನಾಟಕ ಸ್ನೇಹ ಲೋಕದ ಜೊತೆಗೆ ಇರಲಿ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಕೆಲವರಲ್ಲಿ ಒಂದು ವಿನಂತಿ ಅಂದರೆ, ಕೆಲವರು ಹೊಸಬರು ಇದ್ದಾರೆ ಉತ್ತರ ಕರ್ನಾಟಕ ಸ್ನೇಹ ಲೋಕ ಸದಸ್ಯರು ಅಲ್ಲದವರು ಕೂಡ, ಅವರು ಕೂಡ www.ukSL.org ಅಂತ ಒಂದು ವೆಬ್ಸೈಟ್ ಇದೆ,
ಅಲ್ಲಿ ಹೋಗಿ ನಮ್ಮ ವಿಷಯಗಳನ್ನು ನಮ್ಮ ಟ್ರಸ್ಟಿನ ಬಗ್ಗೆ ವಿವರಗಳನ್ನು ಪಡೆದುಕೊಂಡು ತಾವು ಕೂಡ ಇಲ್ಲಿ ಸದಸ್ಯರಾಗಿ ತಮ್ಮ ಮಾರ್ಗದರ್ಶನವನ್ನು ನೀಡಬೇಕು ಮತ್ತು ನಾವು ಮಾಡ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ಕೈ ಜೋಡಿಸಬೇಕು ಅಂಥೇಳಿ ಎಲ್ಲ ಬಳಗದ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ.